ನಮ್ಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು. ಎಲ್ಲರೂ ಸರಿ. ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು. ಸುವರಗಳ ಸುರಿಸುತ್ತಾನೆ, ಸುಕ್ಷೇಮದಿಂದ ನನ್ನ ಕಾಯುತ್ತಾನೆ. ಓ ಸುವರಗಳ ಸುರಿಸುತ್ತಾನೆ, ಸುಕ್ಷೇಮದಿಂದ ನನ್ನ ಕಾಯುತ್ತಾನೆ. ಎಲ್ಲ ಕೈಗಳನ್ನು ಮೇಲಕ್ಕೆ ಎತ್ತುತ್ತಾ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎಲ್ಲ ಸೌಂಡ್ ಮಾಡಬೇಕು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೊಸರಾಗಿ ಹಾರಾಗಿಸುವ ಆತ್ಮಸ್ವರೂಪನಾದ ಯೇಸುವನು. ದೈವರಾದ ಹೊಸರಾಗಿ ಹಾರಾಗಿಸುವ ಆತ್ಮಸ್ವರೂಪನಾದ ಯೇಸುವನು. ಆತ್ಮದಿಂದಲೂ ಸತ್ಯದಿಂದಲೂ ನಾವು ಆರಾಧಿಸುವ. ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರ ನಾವು ಆರಾಧಿಸುವ. ಎಲ್ಲರೂ ಸೇರಿ ಹಲ್ಲೆಲೂಯಾ ಅಯ್ಯೋ ರಾಜರ ರಾಜ ರಾಜರ ಗಂಧನು ಬೆಳಕಿನಲ್ಲಿ ಎಲ್ಲ ಕೈಗಳನ್ನು ಮೇಲೆ ಹಲ್ಲೆಲೂಯಾ 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 ಆತ್ಮಸ್ವರೂಪನ ಆನಂದ ಘೋಷಣೆ. ಆರಾಧಿಸುವ ಆತ್ಮಸ್ವರೂಪನ ಆನಂದ ಘೋಷಣೆ. ಸ್ತೋತ್ರಗಳ ಎಲ್ಲವನ್ನೂ ಅರ್ಪಿಸುವ ಎಲ್ಲವನ್ನೂ ಅರ್ಪಿಸುವ ನನ್ನ ಯೇಸುವಿಗೆ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು. ಎಲ್ಲರೂ ಸೇರಿ ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು. ಸುವರಗಳ ಸುರಿಸುತ್ತಾನೆ, ಸುಕ್ಷೇಮದಿಂದ ನನ್ನ ಕಾಯುತ್ತಾನೆ. ಎಲ್ಲರೂ ಸೇರಿ ಸುವರಗಳ ಸುರಿಸುತ್ತಾನೆ, ಸುಕ್ಷೇಮದಿಂದ ನನ್ನ ಕಾಯುತ್ತಾನೆ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ದೇವರ ಆತ್ಮ ಹೊಸರಾಗಿ ನಾವು ಆರಾಧಿಸುವ ಆತ್ಮಸ್ವರೂಪನಾದ ದೇವರನ್ನ. ಆಮೆನ್. ಹಲ್ಲೆಲೂಯಾ. ಯಾರೆಲ್ಲ ದೇವರ ಆತ್ಮ ಹೊಸರಾಗಿ ಆರಾಧನೆ ಮಾಡ್ತಾ ಇದ್ದೀರಾ? ಯಾರೆಲ್ಲ ದೇವರನ್ನ ಪ್ರೀತಿಯಿಂದ ಆರಾಧನೆ ಮಾಡ್ತೀರಾ? ಯಾರೆಲ್ಲ ಸತ್ಯದಿಂದ ಆರಾಧನೆ ಮಾಡ್ತೀರಾ? ಯಾರೆಲ್ಲ ಪರಿಶುದ್ಧವಾಗಿ ಆರಾಧನೆ ಮಾಡ್ತೀರಾ? ಇವತ್ತು ದೇವರು ನಿಮ್ಮ ಕುಟುಂಬಕ್ಕೆ ಬರಲಿಕ್ಕಿದ್ದಾರೆ. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್.
ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆ, ಪ್ರಭು ಯೇಸುವಿನ ಅಭಿಷೇಕದ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ಆರಾಧನೆ ಮತ್ತು ಕಥನೆ ಸ್ತೋತ್ರಗಳ ಭಾಗವನ್ನು ಮುಗಿಸಿ, ಎಣ್ಣೆ ಅಭಿಷೇಕವನ್ನು ಮುಗಿಸಿ, ನಿನ್ನ ನಾಮವನ್ನು ಮಹಿಪಡಿಸೋದಕ್ಕೆ ನಾವೆಲ್ಲ ಸೇರಿ ಬಂದಿರೋದಕ್ಕೆ ಒಂದು ಹೊಸ ಕೃಪೆಯನ್ನು ಕೊಟ್ಟಿದ್ದಲ್ಲಪ್ಪ, ಅದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, 2.5 ತಿಂಗಳು ನೀನು ಕಾಪಾಡ್ದಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಮುಂದಿನ ತಿಂಗಳುಗಳನ್ನು ಕರ್ತನೆ ಈ ವರ್ಷದಲ್ಲಿ ಕಾಪಾಡ್ತೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಅಂಧಕಾರ ಶಕ್ತಿಗಳು, ದುಷ್ಟನ ಕಾರ್ಯಗಳು, ದುರಾತ್ಮನ ಕಾರ್ಯಗಳು ನಮ್ಮನ್ನು ಬಿಟ್ಟು ತೊಲಗುವಂತೆ ನೀವು ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಕೆಟ್ಟ ಶಕ್ತಿಗಳ ಮೇಲೆ ಅಧಿಕಾರ ತೆಗೆದುಕೊಳ್ಳಿಕ್ಕೆ ಸಹಾಯ ಕೊಟ್ಟಿದ್ದಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಯೇಸುವೇ, ನಿನ್ನ ಅಭಿಷೇಕದಿಂದ ವಚನದ ಭಾಗವನ್ನು ಕೊಡುವಾಗ ನಿನ್ನ ನಾಮ ಒಂದೇ ಮಹಿಮೆ ಆಗಲಿ. ಪ್ರಭು ಯೇಸುವಿನ ಅಭಿಷೇಕದ ನಾಮದಲ್ಲಿ ಬೇಡಿ ಬಂದ ತಂದೆ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್ ಪ್ರಿಯರೇ, ಇವತ್ತು ಇಲ್ಲಿಗೆ ಬಂದ ಮೇಲೆ ಕೆಲವೊಂದು ವ್ಯಕ್ತಿಗಳ ಜೊತೆ ಮಾತಾಡಿದಾಗ ವಾಕ್ಯ ತಗೊಬಂದಿರೋದನ್ನು ನಾನು ವಾಕ್ಯ ಮಾಡಿದೆ. ಯಾಕೆಂದರೆ ಯಾರಿಗೆ ಯಾವ ಊಟ ಬೇಕೋ ಆ ಊಟನ ಕೊಟ್ಟರೆ ಒಳ್ಳೆಯದು. ನಾನು ಪ್ರಾರ್ಥನೆ ಮಾಡಿ ನಾನೊಂದು ವಚನ ತಂದಿದ್ದು ನಿಜ, ಬಟ್ ಇಲ್ಲಿಗೆ ಬಂದ ಮೇಲೆ ಎಲ್ಲರ ಬಾಯಿಯಿಂದ ಆ ಒಂದು ಅಂಧಕಾರ ಶಕ್ತಿಯ ಬಗ್ಗೆ, ಭಯದ ಆತ್ಮದ ಒಂದು ಕೆಲವೊಂದು ಮಾತುಗಳನ್ನ ಕೇಳೋದಕ್ಕೆ ಇವತ್ತು ನಾನು ನಿಮಗೆ ವಾಕ್ಯ ಕೊಡ್ತಾ ಇದ್ದೀನಿ. ಏನಂದರೆ, ಅಂಧಕಾರ ಶಕ್ತಿಗಳು ಯೇಸುವಿನ ನಾಮದ ಮುಂದೆ ನಿಲ್ಲಕ್ಕಾಗೋದಿಲ್ಲ. ಯಾಕೆಂದರೆ ಯೇಸುವಿನ ನಾಮದ ಮುಂದೆ ಎಲ್ಲ ಕೆಟ್ಟ ಶಕ್ತಿಗಳು ಅಡಗಿ ಹೋಗ್ತದೆ, ದುಷ್ಟ ಶಕ್ತಿಗಳು ಅಡಗಿ ಹೋಗ್ತದೆ, ದುರಾತ್ಮಕ ಶಕ್ತಿಗಳು ಅಡಗಿ ಹೋಗ್ತದೆ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಶ್ರೀ ಯೇಸುವಿನ ನಾಮ. ಫಿಲಿಪ್ಪ 2ನೇ ಅಧ್ಯಾಯದಲ್ಲಿ ಬರೆದಿದೆ, ಸ್ವರ್ಗ, ಮೃತ್ಯ, ಪಾತಾಳದಲ್ಲಿ ಇರುವಂಥ ಪ್ರತಿಯೊಂದು ಕೂಡ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬೀಳಲೇಬೇಕಂತೆ. ಅಲ್ಲಿಂದ ತಂದೆ ದೇವರಿಗೆ ಕಾಣಪಡಿಸ್ತಾರಂತೆ. ಹಾಗಾದರೆ ಎಲ್ಲ ನಾಮಗಳು, ನಿಮ್ಮ ಹತ್ರ ಇರ್ತಕ್ಕಂಥ ಅಂಧಕಾರ ಶಕ್ತಿಗಳ ಆತ್ಮಗಳು, ಮಾಟ ಮಂತ್ರದ ಆತ್ಮಗಳು, ಕುಡುಕತನದ ಆತ್ಮಗಳು, ದುಷ್ಟಶಕ್ತಿಯ ಆತ್ಮಗಳು, ದುರಾತ್ಮ ಶಕ್ತಿಯ ಆತ್ಮಗಳು, ಕೋಪದ ಆತ್ಮ, ಜಗಳದ ಆತ್ಮ, ವಂಚನೆಯ ಆತ್ಮ, ನಿಷ್ಠುರದ ಆತ್ಮ, ಎಲ್ಲ ಆತ್ಮಗಳು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಯೇಸುವಿನ ಪಾದದ ಕೆಳಗಡೆ ಹೋಗ್ತದೆ. ನಾವು ಭಯಪಡೋದು ಬೇಕಾಗಿಲ್ಲ. ಹಲ್ಲೆಲೂಯಾ, ಭಯಪಡೋದು ಬೇಕಾಗಿಲ್ಲ. ನಾವು ಜಯವನ್ನು ಪಡೆದಂಥ ಮಕ್ಕಳು. ಆಮೇನ್. ಪ್ರೈಸ್ ಅಲ್ಲ, ಪ್ರೈಸ್ ಅಲ್ಲ, ಪ್ರೈಸ್ ಅಲ್ಲ. ನೋಡಿ ಪ್ರಿಯರೇ, ಇವತ್ತು ಏನಾಗ್ತಾ ಇದೆ ಅಂದರೆ, ಪ್ರತಿಯೊಂದು ಜನಕ್ಕೂ ಕೂಡ ಮರಣದ ಭಯ. ಏನು, ನಾನು ಯಾವಾಗ ಸತ್ತೋಗ್ತೀನೋ, ವಯಸ್ಸಾದ ಮುದುಕನಿಗೂ ಕೂಡ ಸತ್ತೋಗ್ತೀನಿ ಒಂಥರ ಭಯ. ನಾನು ಒಂದು ಮಾತು ಕೇಳ್ತೀನಿ, ಬದುಕಿದವ್ರು ಏನು ಸಾಧಿಸ್ಬೇಕೋ ನನಗಂತೂ ಗೊತ್ತಿಲ್ಲ. ಒಟ್ಟಾರೆ ಮರಣದ ಭಯ, ಮರಣದ ಭಯ, ಮರಣದ ಭಯ. ಇಲ್ಲ ಪ್ರಿಯರೇ, ದೇವರ ಚಿತ್ತ ಇಲ್ಲದೇ ಒಂದು ಹುಲ್ಲು ಕಟ್ಟಿನ ಕೂಡ ಅಲ್ಲಾಡ್ಸೋಕ್ಕಾಗೋದಿಲ್ಲ. ನಮ್ಮನ್ನು ಸೈತಾನ ಏನೇ ಮಾಡಿದ್ರು ಕೂಡ ನಮ್ಮನ್ನು ಸೋಲ್ಸೋಕ್ಕಾಗೋದಿಲ್ಲ, ನಮ್ಮನ್ನು ಸಾಯಿಸೋಕ್ಕಾಗೋದಿಲ್ಲ. ನಮ್ಮ ಒಳಗಡೆ ಯೇಸು ಸ್ವಾಮಿ ಇದ್ದಾರೆ. ಯೇಸು ಸ್ವಾಮಿಗೆ ಇಷ್ಟ ಆದರೆ ಮಾತ್ರ ನಮ್ಮನ್ನು ಕರ್ಕೊಂಡು ಹೋಗ್ಬೇಕೇ ಹೊರತು ಸೈತಾನನಿಗೆ ಸಾಯಿಸೋಕ್ಕಾಗೋದಿಲ್ಲ. ಅದಕ್ಕೆ ಸಾಕ್ಷಿ ಏನಿದ್ದಾರೆ, ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದಲ್ಲಿ ಬರೆದಿದೆ, ನೀನು ಅವನಿಗೆ ಏನು ಬೇಕಾದ್ರೆ ಹಿಂಸೆ ಕೊಡು, ಆದರೆ ಅವನ ಪ್ರಾಣವನ್ನು ತೆಗೆಯುವಂಥ ಅಧಿಕಾರ ನಿನಗಿಲ್ಲ ಅಂತ ಸೈತಾನ ಹೇಳ್ತಾರೆ. ಹಾಗೆಯೇ ನಮಗೆ ಹಿಂಸೆಗಳು ಇರ್ಬೋದು, ಇಕ್ಕಟ್ಟುಗಳು ಇರ್ಬೋದು, ಕಷ್ಟಗಳು ಇರ್ಬೋದು, ಸೈತಾನನ ಎಲ್ಲ ರೀತಿಯಾದಂತಹ ಮೋಸಕ್ಕೆ ನಾವು ಒಳಗಾಗಿರ್ಬೋದು. ಆದರೆ ಶ್ರೀ ಯೇಸುವಿನ ನಾಮ ಇದ್ದರೆ ನಿಮ್ಮ ಪ್ರಾಣನ ಮುಟ್ಲಿಕ್ಕೆ ಅವನ ಕೈಲಿ ಸಾಧ್ಯ ಇಲ್ಲ. ನೀವು ಇನ್ನೂ ಪ್ರಾರ್ಥನೆ ಮಾಡಿದ್ರೆ ಅಂಧಕಾರ ಶಕ್ತಿ ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಕ್ಕಟ್ಟುಗಳು ಮತ್ತು ಕಷ್ಟಗಳು ಮತ್ತು ಮಾಟ ಇದು ಮಾಡಿದ್ರೆ ಅದಾಗೋದು, ಅಮಾವಾಸ್ಯೆ ದಿವಸ ನಿಮಗೆ ಅಟ್ಯಾಕ್ ಆಗ್ಬಿಡೋದಿಲ್ಲ. ಯಾಕೆ ಆಗ್ತದೆ ಗೊತ್ತಾ? ನಿಮ್ಮ ಹತ್ರ ಪ್ರಾರ್ಥನೆ ಇಲ್ಲ. ಯಾಕೆ ಅಂದರೆ ಪ್ರಾರ್ಥನೆ ವೀರನಿಗೆ ಸೈತಾನ ಶಕ್ತಿಗಳು ಕಾರ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವತ್ತೂ ಕೂಡ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಲೋಕದಲ್ಲಿ ಇರುವವರು ಕತ್ತಿಯಿಂದ ಯುದ್ಧ ಮಾಡ್ತಾರೆ, ಗನ್ನಿಂದ ಯುದ್ಧ ಮಾಡ್ತಾರೆ, ಚಾಕುವಿನಿಂದ ಯುದ್ಧ ಮಾಡ್ತಾರೆ. ಆದರೆ ನಾವು ಯುದ್ಧ ಮಾಡೋದು ಪ್ರಾರ್ಥನೆಯಿಂದ. ಯಾಕೆಂದರೆ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪರವಾಗಿ ಯೇಸು ಸ್ವಾಮಿ ಯುದ್ಧ ವೀರರಾಗಿ ದೂತರನ್ನು ಕಳಿಸ್ತಾರೆ. ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ದೂತರನ್ನು ಕಳಿಸಿದಾರೋ ಗೊತ್ತಿಲ್ಲ. ಮಂಗಳ, ನೀನು ಒಬ್ಬಳೇ ಅಲ್ಲಪ್ಪ ನಿನ್ನ ಮನೆ ಇರೋದು, ನಿನ್ನ ಮನೆಯ ಸುತ್ತಲೂ ಸಾವಿರಾರು ದೂತಂದ್ರಿದ್ದಾರೆ. ನಿನ್ನ ಗಂಡನನ್ನು ಕಾಯಲಿಕ್ಕೆ ದೂತರಿದ್ದಾರೆ, ನಿನ್ನ ಮಕ್ಕಳನ್ನು ಕಾಯಲಿಕ್ಕೆ ದೂತರಿದ್ದಾರೆ. ನಂಬಿಕೆಯ ಮೇಲೆ ನೀನು ಪ್ರಾರ್ಥನೆ ಮಾಡೋದಾದರೆ ನಿನ್ನ ಮಕ್ಕಳಿಗೆ ಆಕ್ಸಿಡೆಂಟ್ ಆದಂಗೆ ಆಗ್ತದೆ, ಆಕ್ಸಿಡೆಂಟ್ ಆಗೋದಿಲ್ಲ. ಬಿದ್ದೋದಂಗೆ ಆಗ್ತದೆ, ಬಿದ್ದೋಗೋದಿಲ್ಲ. ಯಾಕೆಂದರೆ ನನ್ನ ಸರ್ವಶಕ್ತನ ದೇವರು ನಿನ್ನ ಹಿಡಿದಿರ್ತಾರೆ. ಹಲ್ಲೆಲೂಯಾ. ಈ ಅನುಭವ ಆಗಿರ್ಬೋದು ನಿಮಗೆ. ಆಗಿದೆ 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 ಈ ಅನುಭವ ಆಗಿರ್ಬೋದು. ಮತ್ತೆ ಆಗದೆ ನಮ್ಮೂರ್ ಹೋಗಿದ್ ಬರ್ತಾ ಏನು ಆಗಿರ ಸದ್ಯಕ್ಕ ಗಾಡಿ ಒಂಚೂರು ಇದ್ರಾಗ ಆಗ್ಬಿಟ್ಟದ, ಮತ್ತೆ ಅಲ್ಲೇನಾದ್ರು ಬಸ್ ಬಂದಿದ್ರ ಕಾಪಾಡ್ತಾನೆ. ಕಬೋಡಿಂದ ಬಿದ್ಬಿಟ್ಟು ಹಾಕ್ತಾರೆ, ಏನು ಕಬೋಡಿಂದ ಬಿದ್ಬಿಟ್ಟು ಹಾಕ್ತಾರೆ. ಹೆಂಗ್ ಬಿದ್ದ ಗೊತ್ತಿರಕ್ಕಾರ
ಮತ್ತೆ ಏಸಪ್ಪ ಆ ಟೈಮಲ್ಲಿ ಒಂದು ಕಾರ್ಯ ಮಾಡ್ಬಿಡ್ತಾರೆ ಕಣಪ್ಪ. ಆ ಟೈಮಲ್ಲಿ ಕಾರ್ಯ ಮಾಡ್ತಾರೆ. ಈಗ ನಾನು ನೋಡಿ, ನಿನ್ನ ಬಿಟ್ಟರೆ ಯಾರು ಇಲ್ಲ ಏಸ ಆಡ್ದಲ್ಲ, ಅದು ನನ್ನ ಫ್ರೆಂಡ್ ಸತೀಶ್ ಕುಮಾರ್ ಹತ್ರ ಆಡಿರೋದು, ಬಳ್ಳಾರಿ ಅವರು. ಆಯಿತಾ, ಕೇಳಿ ಕೇಳಿ ಕೇಳಿ, ಮಕ್ಕಳು ಬಾಡಿಗೆ ಆಡ್ತಾ ಇರ್ರಿ ಆಯಿತಾ. ದೊಡ್ಡವ್ರ ಮಕ್ಕಳು ಆದಾಗಲೇ ಕಷ್ಟ. ಅದಲ್ಲಿಯ ನಿನ್ನ ಬಿಟ್ಟರೆ ಯಾರು ಇಲ್ಲ ಏಸಯ್ಯ, ಅದು ಹುಣಸೂರು ಚರ್ಚಲ್ಲಿ ಒಬ್ಬ ವ್ಯಕ್ತಿ ಆರಾಧನೆ ಮಾಡ್ತಾ ಇದ್ದಂಗೆ ಅವ್ನಿಗೆ ಕಣ್ಣು ಬಂದ್ಬಿಡ್ತಂತೆ. ನಾನು ಅದೇ ಬಳ್ಳಾರಿ ಸತೀಶ್ ಫಸ್ಟ್ ಜೊತೆ ಫೋನ್ ಮಾಡಿ ಮಾತಾಡಿದೆ. ಸತೀಶ್ ಫಸ್ಟ್ ನಿಮ್ಮ ಈ ಆರಾಧನೆಗೆ ಅದು ತಮಿಳು ಹಾಡನ್ನ ಕನ್ನಡದಲ್ಲಿ ಮಾಡಿದ್ದಾರೆ. ನಿನ್ನ ಬಿಟ್ಟರೆ ಯಾರು ಇಲ್ಲ ಏಸಯ್ಯ ಅಂತ ಆಡ್ತಾ ಇದ್ದಾಗೇ ಒಬ್ಬ ಹುಟ್ಟು ಕೂಡನೇ ಕಣ್ಣು ಬಂದಿದ್ದಿದೆ. ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನನ್ನ ದೇವರು, ನೀವು ಆರಾಧನೆ ಮಾಡೋದಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ, ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ಕಾರ್ಯಗಳನ್ನು ತೆಗೆದುಹಾಕಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅಲ್ಲಲಿಯ ಅಲ್ಲಲಿಯ ನೀನು ಯುದ್ಧ ಮಾಡಬೇಡ, ದೇವರೇ ನಿನಗೋಸ್ಕರ ಯುದ್ಧ ಮಾಡ್ತಾರೆ. ಆಮೇನ್. ಅಲ್ಲಲಿಯ ಅಲ್ಲಲಿಯ. ಹಾಗಾದರೆ ಇದೊಂದು ವಾಕ್ಯನ ಓದು ಮಗಳೇ. ವಿಮೋಚನಾ ಕಾಂಡ 14ನೇ ಅಧ್ಯಾಯ 14ನೇ ವಾಕ್ಯ ಓದಿ. ಒಂದು ನಿಮಿಷ. ವಿಮೋಚನಾ ಕಾಂಡ 14ನೇ ಅಧ್ಯಾಯ 14ನೇ ವಾಕ್ಯ. ಓದಿ. ಜೋರಾಗಿ. ಯೆಹೋವನು ನಿಮಗಾಗಿ ಯುದ್ಧ ಮಾಡ್ತಾನೆ, ನೀವಂತೂ ಸುಮ್ಮನೆ ಇರ್ರಿ. ಯಾಕೆ ಸುಮ್ಮನೆ ಇರ್ಬೇಕು ಗೊತ್ತಾ? ನೀವು ಪ್ರಾರ್ಥನೆ ಮಾಡಿದ್ರೆ ಸುಮ್ಮನಿರಿ. ಇನ್ನು ಸ್ವಾಮಿ ಯುದ್ಧ ಮಾಡ್ಕೊಳ್ತಾರೆ. ಇವತ್ತೇನು ಗೊತ್ತಾ, ನಾವೇ ಯುದ್ಧ ಮಾಡೋಕೆ ಹೋಗೋದು, ಸೋತ್ಬಿಟ್ಟು ಬರೋದು. ಸ್ವಾಮಿ 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 ನನಗೆ ಹಿಂಗಾಗೋಯ್ತು ಅಂತ ಹೇಳೋದು. ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳಿದ್ದಾರೆ ದೇವರು. ಆದರೆ ದೇವ್ರ ಮೇಲೆ ಭಾರ ಹಾಕಿರ್ತೀರ, ಕೊನೆಗೆ ನೀವೇ ಹೋರಾಟ ಮಾಡೋಕ್ಕಾಗೋದು ಇಲ್ಲ. ದೇವ್ರ ಮೇಲೆ ಭಾರ ಹಾಕಿದ್ರೆ ದೇವ್ರು ನೋಡ್ಕೊಳ್ತಾರೆ. ಇತ್ತೀಚಿನ ದಿನಗಳ ನಾನೇನು ಮಾಡ್ತೀನಿ ಗೊತ್ತಾ, ನನ್ನ ವಿರುದ್ಧವಾಗಿ ಯಾರೇ ಮಾತಾಡ್ಕೊ ಬರಲಿ, ನಾನು ದೇವ್ರ ಮೇಲೆ ಭಾರ ಹಾಕ್ತಿದ್ದೀನಿ. ಯಾಕೆ ದೇವ್ರ ಮೇಲೆ ಭಾರ ಹಾಕ್ತಿದ್ದೀನಿ ಗೊತ್ತಾ? ನಾನು ಮಾತಾಡಿ, ನಾನು ಪ್ರಯತ್ನ ಪಟ್ಟ ಸೋಲ್ತಾನೆ ಬಂದಿದ್ದೆ. ನಾನು ಮಾತಾಡಿ, ನಾನು ಪ್ರಯತ್ನ ಪಟ್ಟ ಸೋಲ್ತಾ ಬಂದೆ. ಇತ್ತೀಚೆಗೆ ಏನು ಮಾಡ್ತೀನಿ ಗೊತ್ತಾ, ದೇವರೇ ನೀನು ನೋಡ್ಕೊ, ಹಾಕೊಂಡು ಯುದ್ಧ ಮಾಡಿ ಸಾಗಿಸ್ಬಿಡು ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಒಳ್ಳೆ ಬುದ್ಧಿ ಕೊಡೋದನ್ನ ಪ್ರಾರ್ಥನೆ ಮಾಡೋದು. ಅಲ್ಲಲ್ಲಿಯ ಅಲ್ಲಲ್ಲಿಯ. ನಮ್ಮ ಫ್ಯಾಕ್ಟ್ರಿಲಾಗಲಿ, ನಮ್ಮ ಮನೆಯಲ್ಲಾಗಲಿ, ನಮ್ಮ ಅಕ್ಕಪಕ್ಕದಲ್ಲಾಗಲಿ ಯಾರೇ ಕಿರಿಕಿರಿ ಮಾಡಿದಾಗ ದೇವರ ಹಸ್ತಕ್ಕೊಪ್ಪಿಸಿ ನೀವು ಯುದ್ಧ ಮಾಡೋಕೆ ಹೋಗಬೇಡಿ. ನೀವು ಸುಮ್ಮನೆ ಪ್ರಾರ್ಥನೆ ಮಾಡಿ ನೋಡ್ಕೊಂಡಿರಿ, ದೇವರು ನಿಮಗೋಸ್ಕರ ಯುದ್ಧ ಮಾಡ್ತಾರೆ. ಅಲ್ಲಲ್ಲಿಯ. ನಿನ್ನ ಮನೆಯಲ್ಲಿರ್ತಕ್ಕಂಥ ಅಂಧಕಾರ ಶಕ್ತಿಗಳು, ನಿನ್ನ ಮನೆಯಲ್ಲಿರ್ತಕ್ಕಂಥ ದುಷ್ಟ ಶಕ್ತಿಗಳ ಮೇಲೆ ದೇವರು ತಾನೇ ಯುದ್ಧ ಮಾಡಿ ನಿನಗೆ ಜಯ ಕೊಡ್ತಾರೆ. ನಿನ್ನ ಮೇಲೆ ಕೈ ಎತ್ಕೊಂಡು ಬಂದಿರತಕ್ಕಂಥ ಶತ್ರು, ನಿನಗೆ ಬ್ಯಾಡ್ದು ಮಾತಾಡೋದು ಶತ್ರು, ನಿನ್ನ ಕ್ಲೋಸ್ ಫ್ರೆಂಡ್ ಆಗುವಂಥ ಕಾಲ ಹತ್ರದಲ್ಲೇ ಇದೆ. ಅಲ್ಲಲ್ಲಿಯ. ಅವನು ನಿಮ್ಮನ್ನು ಸ್ನೇಹಿತ ಆಗ್ತಾನೆ, ನಿಮಗೆ ಅವನು ಒಳ್ಳೆಯವನಾಗ್ತಾನೆ. ಅವರಿಗೆ ಶಾಪ ಹಾಕಕ್ಕೆ ಹೋಗಬೇಡಿ. ಶಾಪ ಹಾಕಬಾರ್ದು. ನಾವು ನಿಮ್ಮ ಪಕ್ಕದಲ್ಲಿರೋರು ಯಾರೇ ಕಿರಿಕಿರಿ ಮಾಡೋದು ಶಾಪ ಹಾಕಬೇಡಿ. ಅವರಿಗೆ ಮಾಟ ಮಂತ್ರ ಮಾಡ್ಸಕ್ಕೆ ಹೋಗಬೇಡಿ. ಪ್ರಾರ್ಥನೆ ಮಾತ್ರ ಮಾಡಿ, ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಅಲ್ಲಲ್ಲಿಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಇವತ್ತು ಬಂದಿರೋ ಪ್ರಶ್ನೆ ಗೊತ್ತಾ, ಮಾಟ ಮಂತ್ರ ದೆವ್ವದ ಬಗ್ಗೆ ಬಂತು. ಇವತ್ತು ಸುಮಾರು ಜನ ಇವತ್ತೇನು ಗೊತ್ತಾ, ಬರೀ ಅಮಾವಾಸ್ಯೆ ದಿವಸ ದೆವ್ವ ಬರ್ತದೆ, ಹುಣ್ಣಿಮೆ ದಿವಸ ದೆವ್ವ ಇದೆ, ಶುಕ್ರವಾರ ಮಕ್ಕಳು ಹೊರಗಡೆ ಆಟ ಆಡೋಕೆ ಬಿಡಬೇಡ, ಮಂಗಳವಾರ ಆಟ ಆಡೋಕೆ ಬಿಡಬೇಡ, ದೆವ್ವ ಬರ್ತದೆ. ನಾನು ನಿಮ್ಮನ್ನು ಕೇಳ್ತೀನಿ, ಮಂಗಳವಾರ ದಿವಸ, ಶುಕ್ರವಾರ ದಿವಸ, ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ಇರುವಂಥ ದೆವ್ವ ಬಾಕಿ ದಿವಸ ಎಲ್ಲಿಗೆ ಹೋಗ್ತದೆ? ಎಲ್ಲಿಗೆ ಹೋಗ್ತದೆ? ಎಲ್ಲಿಗೆ ಹೋಗೋದಿಲ್ಲ ಕಣ, ಅಲ್ಲೇ ಇರ್ತದೆ. ಸುಮ್ಮನೆ ಅದ್ರ ದೆವ್ವದ ದಿನ ತಗೊಂಡು ಆರಾಧನೆ ಮಾಡೋದು. ಕೆಲವೊಂದು ಚರ್ಚವರಿದ್ದಾರೆ, ಅಮಾವಾಸ್ಯೆ ಪ್ರಾರ್ಥನೆ ಅಂತ ಮಾಡ್ತಿದ್ದಾರೆ. ಅದಿನ್ನು ಯಾವ ಲೆಕ್ಕಾಚಾರದಲ್ಲಿ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಅಮಾವಾಸ್ಯೆ ದಿವಸ ಮಾಡಿದ್ರೆ ಅಂಕಲ್ ಎಲ್ಲ ದೆವ್ವಗಳು ಅಡ್ತಿದ್ದಿಲ್ಲ. ಆಗ ಬಾಕಿ ದಿವಸ ಅಲ್ಲಿ ಏಸಪ್ಪನೇ ಶಕ್ತಿ ಇಲ್ಲ, ಅಮಾವಾಸ್ಯೆ ದಿವಸ ಮಾತ್ರ ಶಕ್ತಿ ಇರೋದು. ಅಮಾವಾಸ್ಯೆ ಪ್ರಾರ್ಥನೆ ಅಂತ ಮಾಡ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮಸಾಲೆ ದೋಸೆ ಪ್ರಾರ್ಥನೆ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಲ್ಲಿಯ. ಬೇಜಾರಾಗ್ತಾ ಇದೆ. ಏನು ಗೊತ್ತಾ, ಅಮಾವಾಸ್ಯೆ ಪ್ರಾರ್ಥನೆ, ಹುಣ್ಣಿಮೆ ಪ್ರಾರ್ಥನೆ ಇಲ್ಲ, ಪ್ರತಿದಿನದ ಪ್ರಾರ್ಥನೆ ದೇವರು ಇಷ್ಟಪಡೋದು. ನಮಗೆ ಅಮಾವಾಸ್ಯೆ ದಿವಸ ಸ್ಪೆಷಲ್ ಅಲ್ಲ, ಭಾನುವಾರ ಸ್ಪೆಷಲ್ ಅಲ್ಲ, ಗುರುವಾರ ಸ್ಪೆಷಲ್ ಅಲ್ಲ, ಶುಕ್ರವಾರ ನೀವು ಉಪವಾಸ ಪ್ರಾರ್ಥನೆ ಮಾಡಬೇಕು, ಅದು ಸ್ಪೆಷಲ್ ಅಲ್ಲ. ನಿಮಗೆ ಪ್ರತಿದಿನವೂ ದೇವರು ಸ್ಪೆಷಲ್ಲೇ ಮಾಡಿರೋದು. ಅದಕ್ಕೇನೆ ನಾನು ಆಗಲೇ ಆರಾಧನೆ ಮಾಡಿದೆ. ಯಾವುದು? ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಇಂದ ನನ್ನ ತುಂಬಿಸು. ಎಲ್ಲರೂ ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಸರಿ,
ಹೊಸ ಕೃಪೆ ಹೊಸ ಬಲ ಬಂದಮೇಲೆ ಯಾಕ್ರವ ಎದುರುತ್ತೀರಾ ನೀವು? ಹೆದರಬೇಡಿ, ಇನ್ನು ಮುಂದಕ್ಕೆ ಹೆದರಬೇಡಿ. ದೇವರೇ ನಿಮಗೋಸ್ಕರ ಯುದ್ಧ ಮಾಡ್ತಾರೆ. ನಿಮ್ಮ ಮನೆಯ ವಿರುದ್ಧವಾಗಿ, ನಿಮ್ಮ ಕುಟುಂಬದ ವಿರುದ್ಧವಾಗಿ ಯಾರೇ ಏನೇ ಮಾಟ ಮಂತ್ರಗಳು ಮಾಡಿದ್ರು ಕೂಡ ದೇವರು ಇವತ್ತು ಅದನ್ನು ಅಡಗಿಸ್ತಾರೆ. ನೀನು ಯಾರಾದ್ರೂ ಮಾಡಿಬಿಟ್ಟೆ ಅದ್ರ ಮೇಲೆ ದಾಟ್ಕೊಂಡು ಹೋಗವ, ನಿನಗೇನಾಗೋದಿಲ್ಲ. ಹಾಲೆಲೂಯಾ. ನಾನೇನು ಮಾಡ್ತೀನಿ ಗೊತ್ತಾ, ಈಗ ಸಿಗ್ತಾಯಿಲ್ಲ, ನಾನು ಮತ್ತು ನಮ್ಮ ಮೊದಲಿದ್ದ ಪಾಸ್ಟರ್ ಜೋಸೆಫ್ ಅಂಕಲ್ ಅವ್ರು ಏನು ಮಾಡ್ತೀವಿ ಗೊತ್ತಾ, ನಮ್ಮನ್ನು ಕರೀತಿದ್ರು ಅಮಾವಾಸ್ಯೆ ದಿವಸ. ಒಂದೊಂದು ಸೇವಕರು ಒಂದೊಂದು ಬೀದಿಗಾಗಿ ಬ್ಯಾಗ್ ಹಿಡ್ಕೊಂಡು ಹೋಗೋದು. ಎಲ್ಲ ರೋಡಲ್ಲಿ ಹೊಡೆದಿರ್ತಲ್ಲ ಕಾಯಿ, ಆ ಕಾಯಿನೆಲ್ಲ ನಾವು ಆಯ್ಕೊ ಬರ್ತಿದ್ದೋ. ಬಂದಿರೋರಿಗೆಲ್ಲ ಒಂದೊಂದು ಓಳು ಕೊಡ್ತಿದ್ರು ಅವರು. ಆಗ ಅವ್ರ ಮನೆ ಚಿಕ್ಕ ಮನೆ, ಬಂದವರಿಗೆಲ್ಲ ಒಂದು ಓಳು ಕೊಡ್ತಿದ್ರು. ದೆವ್ವ ಯಾಕೆ ಮುಟ್ಲಿಲ್ಲ? ಬಂದವರಿಗೆಲ್ಲ ಗೊತ್ತಿದ್ದು ಬೀದಿಲಿ ಹೊಡೆದಿರೋ ಕಾಯಿ ಅಂತೇಳಿ. ಯಾಕೆಂದರೆ ಆ ಕಾಯಿನ ಹೊಡೆದು ಅನಾವಶ್ಯಕವಾಗಿ ದುಡ್ಡು ಬಿಡ್ತಾರೆ. ಯಾವಾಗ ಕಾಯಿಗೆ 50 ರೂಪಾಯಿ ರೇಟ್ ಜಾಸ್ತಿ ಆಯಿತೋ ಇದ್ದಕ್ಕಿದ್ದಾಗೇ ಏನಾಯಿತು, ಅಲ್ಲ ಮೊದಲು ಕೋಳಿ ಕೊಡ್ತಾಯಿದ್ರು, ಕೋಳಿಗೆ ರೇಟ್ ಜಾಸ್ತಿ ಯಾವಾಗಾಯಿತು ಅದನ್ನು ಕಾಯಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಕಾಯಿಗೆ ರೇಟ್ ಜಾಸ್ತಿ ಯಾವಾಗಾಯಿತು ಆವಾಗ ಮೊಟ್ಟೆ ಮಾಡಿದ್ರು, ಮೊಟ್ಟೆ ಹೊಡೆದಿದ್ರು. ಮೊಟ್ಟೆಗೆ ಯಾವಾಗ ರೇಟ್ ಜಾಸ್ತಿ ಆಯಿತು ನಿಂಬೆಹಣ್ಣು ಮಾಡಿದ್ರು. ನಿಂಬೆಹಣ್ಣಿಗೆ ಯಾವಾಗ ರೇಟ್ ಜಾಸ್ತಿ, ಈಗ ಮಣ್ಣದು ಉಂಡೆ ಮಾಡಿಬಿಟ್ಟು ಅವರೇ ಈಗ ನೀವು ಉಳಿಸ್ಬಿಟ್ಟು ಬಿಸಾಕ್ತಿದ್ದಾರೆ. ಸೌತೆಕಾಯಿನೂ ಹೊಡಿತಾರಂತೆ ಈಗ. ಇನ್ನೇನೆಲ್ಲ ಹೊಡಿತಾರ, ಬೀಟ್ರೂಟು ಆಲೂಗಡ್ಡೆ ಹೊಡಿಯೋ ಕಾಲ ಬರ್ತದೋ ಗೊತ್ತಿಲ್ಲ. ಅಲ್ಲಲ್ಲಿಯ ಹುಚ್ಚು ಸಂಪ್ರದಾಯ ಕಳ್ಕೊಂಡ್ರಿ. ನಿಮ್ಮ ವಿರುದ್ಧವಾಗಿ ಏನೇ ಮಾಟ್ಲ ಮಾಡಿರಿ ಅದು ದಾಟ್ಕೊಂಡೋಗಿ ಏನು ತೊಂದರೆ ಇಲ್ಲ. ನೀವು ಆ ತೆಂಗಿನಕಾಯಿ ತಗೊಂಡೋಗ್ಬಿಟ್ಟು ಮನೇಲಿ ಸಾಂಬಾರು ಮಾಡ್ಕೊಳ್ತೀನಿ, ಏನು ತೊಂದರೆ ಬರೋದಿಲ್ಲ. ಹಾಲಲ್ಲಿಯ ಭಯ ಪಟ್ಟರೆ ಗ್ಯಾರಂಟಿ ಆಗ್ತದೆ. ನಮ್ಮ ಮಂಗಳ ಪ್ರಿಯ ಏನು ಮಾಡೋದಂತಾರೆ, ದೆವ್ವದ ಬಗ್ಗೆ ಭಯ ಪಟ್ಕೊಂಡಿದ್ದಾಗೇನೆ ಸ್ಟವ್ವಲ್ಲಿರೋ ಎಣ್ಣೆ ಅವಳ ಮುಖದ ಮೇಲೆ ಹಾರ್ತು. ಯಾಕೆ ಅವಳು ಭಯ ಪಟ್ಟಲು, ದೆವ್ವಕ್ಕೆ ಅವಕಾಶ ಕೊಟ್ಟಲು. ಬೀದಿಲಿ ಹೋಗುವಾಗ ನಾಯಿ ಬಂದಾಗ ನೀ ಭಯ ಪಡ್ತಾ ಇರೋದು ಬಂದು ಕಚ್ಚಕಚ್ತದೆ. ನೀ ಧೈರ್ಯದಲ್ಲಿ ಹೋದರೆ ಮಾತ್ರ ಅದು ಕಚ್ಚೋದಿಲ್ಲ. ಅಲ್ಲಲ್ಲಿಯ ಇವತ್ತು ಏನಾಗ್ತಾ ಇದೆ ಗೊತ್ತಾ ಪ್ರಿಯರೇ, ನಾವು ದೆವ್ವಕ್ಕೆ ಭಯ ಪಟ್ಟರೆ ದೆವ್ವ ನಮ್ಮ ಮೇಲೆ ಅಧಿಕಾರ ತಗೊಳ್ತದೆ. ಅರ್ಥ ಆಗ್ತದೆಯಾ? ಹೊರಗಡೆ 7 ಗಂಟೆ ಹೊರಗಡೆ ಜನಗಳೆಲ್ಲ ಹೋಯ್ತಾ ಒಳಗ ಏನು ಆಗಲ್ಲ. ಕೈಗಿರೋದು ನಾವೆಲ್ಲ ಜನಗಳಲ್ಲ, ದೇವ್ರು ನಮ್ಮ ಹೆಸರು ಕಟ್ಟಿರೋ ದೇವ್ರನ್ನ ಅಂತ ಹೇಳ್ತೀವಿ. ಮತ್ತೆ ಊರು ಜನಗಳಿಗೆ ಅವ್ರ ಮನೆ ಎದುರುಗಳಿಗೆ ಸ್ಮಶಾನಕ್ಕೆ ಹೋಗ್ಬೇಕಪ್ಪ. ಆ ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಹೆಣಗಳ ಹತ್ರ ಮಗು ಆಟಾಡ್ತಿರುವಾಗ ಮಗುನ ಕರ್ಕೊಂಡು ಹೋಗು ಒಳಗಡೆಗೆ. ಯಾಕೆ? ಆ ಹೆಣ ಪಾಪ ಸತ್ತ ಹಂಗೆ ಬಿದಿರು ಮೋಟ್ರ್ ಮೇಲೆ ಕೂತಿರ್ತದೆ, ಅದು ಬಂದು ಹಿಡ್ಕೊಬಿಡ್ತದೆ ಅಂತೇಳಿ. ನೀವು ಹಿಡ್ಕೊಬಿಡ್ತದೆ ಯೋಚನೆ ಮಾಡ್ಬೇಕಲ್ಲ. ಅವತ್ತು ರಾತ್ರಿ ಮಗು ಜ್ವರ ಬಂದೇ ಬರ್ತದೆ. ನೀನೇನು ಹೇಳಿದೆ? ಅದು ಏನು ಆಗೋದಿಲ್ಲ, ನಮ್ಮನ್ನು ದೇವ್ರು ಕಾಯ್ತಾ ಇರೋದು. ನಿನ್ನ ಮಗುಗೆ ಇವತ್ತು ಎಷ್ಟೋ ಹೆಣಗಳು ಅಲ್ಲಿ ಹೋಗ್ತಾ ಇದೆ ಇವ್ರ ಮನೆ ಎದುರುಗಡೆಗಾಗಿನೇ, ಆದರೂ ಒಂದು ದಿವಸನೂ ಮಗುಗೆ ಅಟ್ಯಾಕ್ ಆಗಿಲ್ಲ. ಯಾಕೋತ್ತಾ? ಇವಳ ನಂಬಿಕೆ ಅವರ ಕುಟುಂಬನ ಕಾಪಾಡ್ತಾ ಇದೆ. ಅಲ್ಲಲ್ಲಿಯ ನಿಮ್ಮ ನಂಬಿಕೆ ನಿಮ್ಮ ಕುಟುಂಬನ ಕಾರ್ಯ ಮಾಡ್ತದೆ. ಅಲ್ಲಲ್ಲಿಯ ಹಾಗಾದರೆ ನೀವು ಪ್ರಾರ್ಥನೆ ಮಾಡ್ತಾ ಸುಮ್ಮನೆ ದೇವರು ನಿಮಗೋಸ್ಕರ ಯುದ್ಧ ಮಾಡ್ತಾನೆ. ಹಾಲಲ್ಲಿಯ ಈಗ 2ನೇ ವಾಕ್ಯಕ್ಕೆ ಬರೋಣ. ನಾವು 2ನೇ ವಾಕ್ಯಕ್ಕೆ ಬರೋಣ. ಮತ್ತಾಯ 10:1. ಮತ್ತಾಯ 10:1. ಮಂಗಳ ಪ್ರಿಯ ಕೇಳಿಸ್ಕೊಳ್ತಾ ಇದೆಯಾ? ಭಯ ಪಡ್ತಾ ಇದೆಯಲ್ಲ ಅದಕ್ಕೆ. ಮಂಗಳಕ್ಕ ಕೇಳಿಸ್ಕೊಳ್ತಾ ಇದ್ದಾನೆ? ನಿನಗೇನೆ ವಾಕ್ಯ ಇದು, ಭಯ ಪಡ್ತಾ ಇರೋದಕ್ಕೆ. ಹೌದಿ? ಆತನು ನನ್ನ 12 ಮಂದಿ ಶಿಷ್ಯರನ್ನು ಹತ್ತರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಇಲ್ಲಿ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ. ಆತನು 12 ಮಂದಿ ಶಿಷ್ಯರನ್ನ ಕರೆದ್ರು. ಅವತ್ತು 12 ಮಂದಿನ ಕರೆದ್ರು. ಇವತ್ತು ನಾನು ನೀವೆಲ್ಲ ದೇವರ ವಾಕ್ಯ ಕೇಳಿದವ್ರು ನಾವೆಲ್ಲರೂ ಶಿಷ್ಯರೇ. ಇಲ್ಲಿ ಸ್ವಾಮಿ ಹೇಳ್ತಾರೆ 12 ಶಿಷ್ಯರ ಹತ್ತಿರ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ. ಯಾವುದಕ್ಕೆ? ನಾನಾ ಥರದ ರೋಗಗಳನ್ನು ವಾಸಿ ಮಾಡೋದಕ್ಕೂ ಬೇನೆಗಳನ್ನು ವಾಸಿ ಮಾಡೋದಕ್ಕೆ ಅಧಿಕಾರ ಕೊಟ್ಟರು. ಹಾಗಾದರೆ ದೇವರು ದೆವ್ವಗಳ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ನೀವು ಯಾವಾಗ ಅಧಿಕಾರ ತಗೊಳ್ಳೋದಿರೋ ಆ ದೆವ್ವ ನಿಮ್ಮ ಮೇಲೆ ಅಧಿಕಾರ ತಗೊಳ್ತದೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆಯಾ? ನಮ್ಮ ಅಮ್ಮ ಸತ್ತಾಗ ನಮ್ಮ ಅಮ್ಮ ಕೊಡೋ ಕ್ಯಾಸ್ಟ್ ನಮ್ಮದು, ಕೊಡಗು ಬ್ರಾಹ್ಮಣರು. ನಮ್ಮ ಅಮ್ಮ ಕಳ್ತಿಗಳು ತೀರೋದ್ರು. ಅಲ್ಲಿ ಹೊರಗಡೆ ಲೈಟ್ ಹಾಕಿ ನಿಮ್ಮ ಅಮ್ಮ ನೈಟ್ ಇಡೀ ಸುತ್ತಾಡ್ತಾರೆ ಅಂತೇಳಿ ಓನರು. ನನಗೆ ನೆಗೆ ಬಂತು, ಏನು ಮಾಡ್ತೀರಾ? ಸತ್ತ ತಕ್ಷಣವೇ ಒಂದು ಸ್ವರ್ಗ ಹೋಗಿರ್ತಾರೆ, ಇಲ್ಲ ನರಕಕ್ಕೆ ಹೋಗಿರ್ತಾರೆ. ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ಪಾಪಾರಕ್ಕೆ ಮಾಡ್ಕೊಂಡಿದ್ರೆ ಅವರು ಸ್ವರ್ಗ. ಇಲ್ಲೂ 100% ನರಕನೇ. ಬಾಯಿ ಬಿಟ್ಟು ಹೇಳೋಂಗಿಲ್ಲ, ಬೀಳೋಂಗಿಲ್ಲ, ಜನ ನಂಬೋದಿಲ್ಲ. ನಿನ್ನ ಪಾಪನ ನೀನು ದೇವ್ರ ಮುಂದೆ ಒಪ್ಕೊಳ್ಳಿಲ್ಲ ಅಂದರೆ ನಿನಗೆ ಗ್ಯಾರಂಟಿ ನರಕ. ನಿನ್ನ ಪಾಪನ ಒಪ್ಕೊಂಡು ದೇವರೇ ನಾನು ಈ ಥರ ಮಾಡಿಬಿಟ್ಟೆ ದೇವ್ರ ಮುಂದೆ ಒಪ್ಕೊಂಡು ನೀನು ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿದ್ರೆ ಮಾತ್ರ, ಯೇಸು ಕ್ರಿಸ್ತನ ಮಾತ್ರ ಪಾಪ ಪರಿಹಾರ ಯಾಕತ್ತ ಮಾಡೋದು? ನಿನ್ನ ಪಾಪ ಪರಿಹಾರಕ್ಕೋಸ್ಕರ ಸತ್ತಿರೋದಕ್ಕಂಥ ದೇವರು ಅವರೊಬ್ಬರೇ. ಇನ್ಯಾವ ದೇವರು ನಿನಗೋಸ್ಕರ ಸತ್ತಿಲ್ಲ, ಯಾವ ವ್ಯಕ್ತಿ ನಿನಗೋಸ್ಕರ ಸತ್ತಿಲ್ಲ. ನಿನ್ನ ಪಾಪನ ಒತ್ತುಕೊಳ್ಳೋಕ್ಕೋಸ್ಕರ ಶಿಲುಬೆ ಮೇಲೆ ಸತ್ತು 3 ದಿವಸ ಅವ್ರು ಎದ್ದು ಬಂದರು. ಅಲ್ಲಲ್ಲಿಯ ಏನಾಗಿ ಎದ್ದು ಬಂದರು? ಮೃತ್ಯುಂಜಯನಾಗಿ ಎದ್ದು ಬಂದರು. ಅಲ್ಲಲ್ಲಿಯ ಅಲ್ಲಲ್ಲಿಯ ಅಲ್ಲಲ್ಲಿಯ
ನೋಡಿ, ಅವರು 3 ದಿವಸ ಎದ್ದು ಬಂದಂಥ ಮೃತ್ಯುಂಜಯನಾದಂಥ ದೇವರು ನಮ್ಮ ಯೇಸು ಸ್ವಾಮಿ. ನಿನ್ನ ಪಾಪನ ಹೊತ್ಕೊಳ್ಳೋಕೆ ಅವರೊಬ್ಬರೇ ಹೊತ್ಕೊಂಡಿರೋದು. ಆ ಕಾರಣಕ್ಕೆ ಅವ್ರನ್ನ ನಂಬಿದ್ರೆ ಮಾತ್ರ ನಿತ್ಯ ಜೀವ, ಇಲ್ಲದ ನಿತ್ಯ ನರಕ ಗ್ಯಾರಂಟಿ. ಹಾಲೆಲುಯ. ಬಾಯ್ಬಿಟ್ಟು ಹೇಳಿದ್ರೆ ನೀನು ಹುಚ್ಚ ಅಂತ ಹೇಳ್ತಾರೆ ನನಗೆ, ಪರವಾಗಿಲ್ಲ ಬಿಡಿ, ದೇವರು ನಮಗೆ ಸ್ತೋತ್ರವಾಗಲಿ. ಹಾಲೆಲುಯ. ಇಲ್ಲಿ ನೋಡಿ, ಅವತ್ತು 12 ಮಂದಿ ಶಿಷ್ಯರನ್ನ ಕರೆದುಬಿಟ್ಟು ಅಧಿಕಾರ ಕೊಟ್ಟರಲ್ಲ, ಇವತ್ತು ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡಿ. ಮಾರ್ಕ 16ನೇ ಅಧ್ಯಾಯ 17ನೇ ವಾಕ್ಯ ಓದಿ. ಓಯ್ ಮಕ್ಕಳೇ, ಹಾಂ ನೋಡಿ, ಅವತ್ತು 12 ಮಂದಿ ಶಿಷ್ಯರಿಗೆ ಪಾಸ್ಟ್ಗಳಿಗೆ ಮಾತ್ರ ದೆವ್ವ ಬಿಡ್ಸೋಕೆ ಅಧಿಕಾರ ಅಲ್ಲ, ಸೇವಕರಿಗೆ ಮಾತ್ರ ಅಧಿಕಾರ ಅಲ್ಲ. ಯಾರಿಗೆ ಅಧಿಕಾರ ಇದೆ ನೋಡಿ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರು. ನನ್ನ ಹೆಸರನ್ನು ಹೇಳಿ ಯಾರ ಹೆಸರು ಹೇಳಿ? ಅಲ್ಲ, ಪಾಸ್ಟರ್ ಹೆಸರು ಹೇಳಿ ಅಂತ. ಇವತ್ತು ಪಾಸ್ಟರ್ಗಳು ಎಷ್ಟೊಂದು ಅಹಂಕಾರ ಆಡ್ತಾರೆ ಗೊತ್ತಾ? ಕೈ ಇಟ್ಬಿಟ್ರೆ ಸಾಕು, ನಮ್ಮ ಪಾಸ್ಟ್ರು ದೆವ್ವಗಳು ಬಿಟ್ಟು ಹೋಗ್ತದೆ. ಕೈ ಇಟ್ಬಿಟ್ರೆ ಸಾಕು. ಪಾಸ್ಟರ್ ಕೈ ಇಟ್ಟಾಗ ದೆವ್ವ ಬಿಟ್ಟೋಗೋದಿಲ್ಲ ಕಣ್ರಿ. ಯೇಸು ನಾಮ ಹೇಳಿದಾಗ ದೆವ್ವ ಬಿಟ್ಟೋಗೋದು. ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನು ಗೊತ್ತಾ ಸ್ಕೋಪು? ಪಾಸ್ಟರ್ ಕೈ ಇಟ್ಬಿಟ್ರೆ ಸಾಕು ದೆವ್ವ ಬಿಟ್ಟೋಗ್ತದೆ. ಪಾಸ್ಟರ್ ಕೈ ಇಟ್ಬಿಟ್ರೆ ಸಾಕು ರೋಗವಾಸಿ ಆಗ್ತದೆ ಅಂತೇಳಿ. ರೋಗ ಪಾಸ್ಟರ್ ಕೈ ಇಟ್ಟಾಗ ರೋಗವಾಸಿ ಆಗೋದಿಲ್ಲ. ಈ ಕೈಗೆ ದೇವರ ಆಶೀರ್ವಾದ ಇದ್ರೆ ಮಾತ್ರ ಆಗೋದು. ನಾನು ಬರೀ ಪ್ರಾರ್ಥನೆ ಮಾತ್ರ ಮಾಡಿರ್ತೀನಿ, ಆದರೆ ಪ್ರತಿಫಲ ಕೊಡೋದು ದೇವರು ಕಣ್ರಿ. ದೆವ್ವನ ಬಿಡ್ಲಿಕ್ಕೆ ಪ್ರಾರ್ಥನೆ ನಾನು ಮಾಡಿರ್ತೀನಿ, ಆದರೆ ದೆವ್ವನ ಓಡಿಸೋದು ಏಸಪ್ಪ ಕಣ್ರಿ. ಪ್ರಾರ್ಥನೆ ನಾವು ಮಾಡ್ತೀವಿ, ಆದರೆ ಓಡಿಸೋದು ಏಸಪ್ಪ. ಅದಕ್ಕೇನೆ ಹೇಳಿದ್ದು, ನಿನಗೋಸ್ಕರ ನಾನು ಯುದ್ಧ ಮಾಡ್ತೀನಿ ಅಂತೇಳಿ. ಅರ್ಥ ಮಾಡ್ಕೊಳ್ಳಿ. ನಿನಗೋಸ್ಕರ ನಾನು ಯುದ್ಧ ಮಾಡ್ತೀನಿ ಅಂತ ಸ್ವಾಮಿ ಹೇಳಿದ್ದು. ಯಾಕೋತಾ? ನೀನು ಪ್ರಾರ್ಥನೆ ಮಾತ್ರ ಮಾಡು. ಆದರೆ ಒಳಗಡೆ ಕೆಟ್ಟ ಶಕ್ತಿಗಳ ಮೇಲೆ ನೀನು ಅಧಿಕಾರದಲ್ಲಿ ಪ್ರಾರ್ಥನೆ ಮಾಡು. ಯೇಸು ನಾಮದಲ್ಲಿ ಬಿಟ್ಟು ತೊಲಗು ದೆವ್ವವೇ ಎದ್ದೇಳು. ನಿನ್ನ ಮನೆಯಲ್ಲಿ ದೆವ್ವ ಬಿಟ್ಟು ಹೋಗ್ತದೆ. ನನ್ನ ನಾಲಿಗೆ ಮಾತಿಗೆ ದೇವರು ಶಕ್ತಿ ಕೊಡ್ತಾರೆ. ಹಾಗೇನೆ ಸ್ವಾಮಿ ಹೇಳ್ತಾರೆ, ಪಾಸ್ಟರ್ ಮಾತ್ರ ದೆವ್ವ ಬಿಡಿಸೋದಲ್ಲ, ಸೇವಕರು ಮಾತ್ರ ದೆವ್ವ ಬಿಡಿಸೋಲ್ಲ. ಯಾರೆಲ್ಲ ಯೇಸುಸ್ವಾಮಿ ನಂಬಿದ್ದೀರೋ ಅವ್ರು ಎಲ್ಲರೂ ಕೂಡ ಯೇಸುಸ್ವಾಮಿ ಹೆಸರಲ್ಲಿ ದೆವ್ವ ಬಿಡಿಸ್ಬೋದಂತೆ. ಹಾಗಾದ್ರೆ ಅಭಿನೂ ದೆವ್ವನ ಬಿಡಿಸ್ಬೋದು, ಗಿರೀಶನೂ ದೆವ್ವನ ಬಿಡಿಸ್ಬೋದು, ನಾನು ದೆವ್ವನ ಬಿಡಿಸ್ಬೋದು, ನೀನೂ ದೆವ್ವನ ಬಿಡಿಸ್ಬೋದು. ನಿನ್ನ ಹೆಸರೇನಪ್ಪ? ಲಿಖಿತನೂ ದೆವ್ವನ ಬಿಡಿಸ್ಬೋದು. ಇವತ್ತು ಬಂದಿದೆ ತಾನೆ? ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗು ದೆವ್ವವೇ ಅಂತ ಹೇಳು ಮಗಳೇ. ನಿನ್ನ ಸ್ಕೂಲಲ್ಲಿ ಕಾಲೇಜಲ್ಲಿ ದೆವ್ವ ಬಿಟ್ಟೋಗ್ಲಿಲ್ಲ ಅಂತ ಕೇಳು. ದೇವ್ರನ್ನ ಬೇಡ್ಕೊ, ಯಾರಾದೊಬ್ಬರು ದೆವ್ವ ಹಿಡಿದ್ರು ಸಿಕ್ಕಲಿ ಅಂತ. ನೀ ಪ್ರಾರ್ಥನೆ ಮಾಡಲಿಕ್ಕಿತ, ನೀನು ಅಲ್ಲಿಗೆ ನಿನ್ನ ಕೈಯಲ್ಲೇ ದೇವ್ರ ಕಾರ್ಯ ಮಾಡಲಿಲ್ಲ ಅಂತ ಕೇಳು. ಟೀಚರ್ಗಳೆಲ್ಲ ಕರಿಬೇಕು, ಬಾಲಿಕಿತ ಬಾಲಿಕಿತ ಬಾಲಿಕಿತ, ಇಲ್ಲೊಂದು ದೆವ್ವ ಇದೆ ಇಲ್ಲೊಂದು ದೆವ್ವ ಇದೆ ಅಂದರೆ ಅಷ್ಟರ ಮಟ್ಟಿಗೆ ನಿಮ್ಗೆ ಶಕ್ತಿ ಬರಬೇಕು. ನೀವು ದೆವ್ವಗಳು ಕಂಡಾಗ ನೀವೇ ಕೈ ಇಡಕ್ಕೆ ಭಯಪಟ್ಟರೆ ನಿಮ್ಮನ್ನು ಬಂದು ದೆವ್ವ ಮುಟ್ಕೊಳ್ತದೆ ಅಷ್ಟೇ. ಯಾವಾಗ ಉಲ್ಟಾಗ್ತದೆ ಗೊತ್ತಾ? ನೀವು ದೆವ್ವಕ್ಕೆ ಎದುರಿದಾಗ ದೆವ್ವ ನಿಮಗೆ ಬಂದು ಹೊಡಿತದೆ. ಯಾವಾಗ ಅಧಿಕಾರ ತಗೊಂಡ್ರು ದೆವ್ವ ಓಡೋಗ್ತದೆ. ಇಲ್ಲಿ ಸ್ವಾಮಿ ಹೇಳಿದರೆ, ನನ್ನನ್ನು ನಂಬೋರಿಂದ ಸೂಚಕ ಕಾರ್ಯಗಳಾಗ್ತದೆ. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸೋರು. ಅಲ್ಲಲ್ಲಿಯಾ? ಯಾರ ಹೆಸರು ಹೇಳಿ ದೆವ್ವಗಳನ್ನು ಬಿಡಿಸೋದು? ಯಾರು ಬಿಡಿಸೋದು? ನಾವು. ಯಾರ ಬಲದಿಂದ? ಯಾರ ಬಲದಿಂದ? ಅಲ್ಲಲ್ಲಿಯಾ? ಬಿಡಿಸ್ತೀರಾ ಅಲ್ಲ ಓಡ್ ಬರ್ತೀರಾ? ನನ್ನ ಫ್ರೆಂಡ್ ಒಬ್ಬಳಿದ್ಲು, ಪಾಪ ಅವ್ರು ತೀರೋಗ್ಬಿಟ್ಲು. ಅಂಕಲ್ ನಾನು ಪ್ರಾರ್ಥನೆ ಮಾಡಿ ದೆವ್ವ ಬಿಡಿಸಲ್ಲ ಅಂತ ಹೇಳಿದ್ರು. ಏನಾದರೂ ಮಾಡಮ್ಮ ಹೋಗು ಅಂತ ಹೇಳಿದೆ. ಕೂರುಗಳಿದ್ದವಳು ಪ್ರಾರ್ಥನೆ ಮಾಡಾದ್ಮೇಲೆ ದೆವ್ವ ಬಂದ್ಬಿಡ್ತು. ಇವಳಿಗೆ ಮೊದಲಿನ ಸಂಪ್ರದಾಯ ಪ್ರಕಾರ ಬಂದಿರ್ತಲ್ಲ, ಕ್ರೈಸ್ತ ಸಂಪ್ರದಾಯ ಪ್ರಕಾರ ಬರಲಿಲ್ಲ. ನಮ್ಮನ್ನು ನಮ್ಮ ಪಾಸ್ಟ್ ಅಂಕಲ್ ಅಲ್ಲಿ ಕಳಿಸೋದ್ರ ಒಳಗಡೆ ಇವಳು ಏನು ಮಾಡಿದ ಗೊತ್ತಾ? ಬರಲು ಎತ್ಕೊಂಡು ಹೊಡೆದಾಕ್ಬಿಡ್ತಾಳೆ. ಬಿಟ್ಟು ತಲಗು ಬಿಟ್ಟು ತಲಗು ಬಿಟ್ಟು ತಲಗು. ದೆವ್ವ ಬಿಟ್ಟು ಹೋಗಿಲ್ಲ. ಯಾಕಂತ ಅವಳು ಬರಲಲ್ಲಿ ಪ್ರಯೋಗ ಮಾಡ್ತಾಳೆ, ಯೇಸು ನಾಮ ಹೇಳಲಿಲ್ಲ. ಆಯಿತು. ಹಂಗೆ ಇನ್ನೊಂದು ಕಥೆ ಆಯಿತು. ನೇತ್ರಮ್ಮನವ್ರ ಮಗಳು ಮತ್ತು ಅಳಿಯನಿಗೆ ಇಬ್ಬರು ಒಟ್ಟಿಗೆ ದೆವ್ವ ಹೊಡೀತು. ಒಟ್ಟಿಗೆ ದೆವ್ವ ಹೊಡೆದು ತುದಿ ಬೆಳ್ಳಲ್ಲಿ ಹಿಂಗೆ ನಿಂತ್ಕೊಂಡ್ಬಿಡ್ತು. ನಾನೇನು ಮಾಡಿದೆ, ನನಗೆ ದೇವರಾತ್ಮ ಮಾತಾಡ್ತು, ನೀನು ಇವತ್ತು ಬಿಡಿಸ್ಬೇಡ ಅಂತೇಳಿ ನಾನು ಸೈಡಲ್ಲಿ ನಿಂತ್ಕೊಂಡ್ರೆ ನೀವೆಲ್ಲ ಹೋಗಿ ದೆವ್ವನ ಬಿಡಿಸಿದ ಆಸರಣಿಗೆ, ಪಲ್ಲವಿಗೆ, ನೇತ್ರಮ್ಮನಿಗೆ ಎಲ್ರಿಗೂ ಹೇಳಿದೆ. ಇವರೆಲ್ಲ ದೆವ್ವ ಬಿಡಿಸಿದ್ರೆ ದೆವ್ವ ಬಿಟ್ಟೋಗ್ತಾಯಿಲ್ಲ. ಕೊನೆಗೆ ಅಂಕಲ್ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಅಂದರು. ನಾನು ಹೋಗಿ ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಬಿಟ್ಟು ತೊಲಗುತ್ತಲ್ಲ, ಇಬ್ಬರು ಬಿದ್ದೋಗ್ಬಿಟ್ರು. ಕೊನೆಗೆ ನಾನು ಅವ್ರನ್ನ ಕೇಳಿದೆ, ಯಾಕೆ ಬಿಟ್ಟೋಗಿಲ್ಲ ಗೊತ್ತಾ ಅಂತ ಕೇಳಿದಾಗ, ಇಲ್ಲ ಗೊತ್ತಾಗಿಲ್ಲ ಅಂತ ಹೇಳಿದ್ರು. ನೀವೆಲ್ಲ ನಿಮ್ಮ ಪ್ರಯತ್ನ ಪಟ್ಟರೆ ಯೇಸು ನಾಮ ನಿಮ್ಮ ಬಾಯಿಲಿ ಬೀಳ್ತಾ? ಯೇಸು ನಾಮ ಬೀಳಲಿಲ್ಲ. ಬಿಟ್ಟು ತೊಲಗು ಬಿಟ್ಟು ತೊಲಗು ಬಿಟ್ಟು ತೊಲಗು, ಅದನ್ನೇ ತೊಲಗ್ತದೆ. ಅದು ಅಷ್ಟು ಸುಲಭವಾಗಿ ತೊಲಗೋದಿಲ್ಲ. ಯೇಸು ನಾಮ ಮುಂದಕ್ಕೆ ಮಾತ್ರ ಅದು ಭಯ ಪಡ್ತದೆ. ಚಂದ್ರಶೇಖರನಿಗೆ ಭಯ ಪಡೋದಿಲ್ಲ, ಸುಶೀಲಮ್ಮನಿಗೆ ಭಯ ಪಡೋದಿಲ್ಲ, ಅಭಿಗೆ ಭಯ ಪಡೋದಿಲ್ಲ.
ಭಯ ಪಡೋದು ಯಾರಿಗೆ ಗೊತ್ತಾ? ಯೇಸು ನಾಮಕ್ಕೆ ಮಾತ್ರ. ನನಗೆ ಭಯ ಪಡೋದಿಲ್ಲ, ನನ್ನ ಒಳಗಡೆ ಯೇಸುಗೆ ಭಯ ಪಡ್ತಾರೆ ಕಣ್ರಿ. ಹಲ್ಲೆಲೂಯಾ. ನನ್ನೊಳಗಡೆ ಯಾರಿದ್ದಾರೆ? ಏಸಪ್ಪ ಇದ್ದಾರೆ. ಆ ಏಸಪ್ಪನಿಗೆ ದೆವ್ವ ಭಯ ಪಡ್ತಾ ಇರ್ತದೆ, ನನಗೆ ಭಯ ಪಡೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೇಸು ನಾಮ ನಮ್ಮಲ್ಲಿ ಇರಬೇಕು. ಆಮೇನ್. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಹಾಗಾದ್ರೆ ದೆವ್ವ ಬಿಡಿಸ್ಬೇಕಾದ್ರೆ ಏನು ಮಾಡ್ಬೇಕು ಮಂಗಳ ಪ್ರಿಯ? ಏನು ಮಾಡಬೇಕು? ಪ್ರೇಯರ್ ಮಾಡಬೇಕು. ಯೇಸು ನಾಮ ಹೇಳಬೇಕು, ಪ್ರೇಯರ್ ಮಾಡಬೇಕು. ಅವಳು ಏನು ಮಾಡಿದ್ರು? ಪುಣ್ಯಾತ್ಮತಿ ಭಯ ಪಡ್ತಾ ಭಯಬಿಟ್ಟು ತೆಗೆದು ಎಣ್ಣೆನ ಹಾಸ್ಕೊಂಡು ಬೇಡ. ಇನ್ನೊಂದು, ನಾನು ಆಗಲೇ ಸಿದ್ಧನ ಕಥೆ ಹೇಳಿದೆ. ಒಂದು ತಿಥಿ ಊಟ ಮಾಡಿಬಿಟ್ಟ, ಮಾಡಿದ್ಮೇಲೆ ರೋಡಲ್ಲಿ ಭಯ ಪಡ್ಕೊಂಡು ಬಂದ. ನಾ ತಿಥಿ ಊಟ ಮಾಡ್ಬಿಟ್ಟಿದ್ದೀನಿ. ಸುಮ್ಮನೆ ಡ್ರೈವರೇ ಇರಲಿಲ್ಲ, ನಿಲ್ಲಿಸಿರೋ ಆಟೋ ಬಂದ್ಬಿಟ್ಟು ಅವ್ನ ಬೈಕ್ ಕೂತ್ಬಿಡ್ತು. ಯೋಚನೆ ಮಾಡಿ ಹೇಳಿ, ಭಯ ಪಡೋಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಆಹಾರನ ಕೂಡ ದೇವರೇ ಕೊಟ್ಟಿರೋದು. ಪ್ರತಿಯೊಂದು ಆಹಾರ ಯಾರು ಕೊಟ್ಟಿರೋದು? ದೇವರೇ ಕೊಟ್ಟಿರೋದು. ಹಂಗೆ ಹೇಳ್ಕೊಂಡು ದಯವಿಟ್ಟು ಸತ್ತಿರೋರು ಊಟ ಮಾಡೋಕೆ ಹೋಗಬೇಡಿ, ತಿಥಿ ಊಟ ಎಲ್ಲ ಮಾಡೋಕೆ ಹೋಗಬೇಡಿ. ಅದೆಲ್ಲ ತಪ್ಪು. ಅರ್ಥ ಮಾಡ್ಕೊಳ್ಳಿ. ದೇವರು ಇರೋದು ನಮ್ಮ ಹೃದಯದಲ್ಲಿ ಮಾತ್ರ. ಅರ್ಥ ಮಾಡ್ಕೊಳ್ಳಿ. ಕಲ್ಲಲ್ಲಿ, ಮರದಲ್ಲಿ, ಮಣ್ಣಲ್ಲಿ ದೇವರಿಲ್ಲ. ಇವತ್ತು ನೋಡಿ, ನಿನ್ನ ಒಳಗಡೆ ದೇವರಿದ್ರೆ ನಿನ್ನ ಯಾವ ಕೆಟ್ಟ ಶಕ್ತಿನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾ? ನೀವು ಅದು ಬಿಟ್ಬಿಟ್ಟು ಫೋಟೋದಲ್ಲಿ, ಕಲ್ಲಲ್ಲಿ, ಮರದಲ್ಲಿ, ಮಣ್ಣಲ್ಲಿ ಆರಾಧನೆ ಮಾಡೋದಕ್ಕಿಂತ ನಿನ್ನ ಹೃದಯದಲ್ಲಿ ದೇವರು ಇಟ್ಕೊಂಡು ಆರಾಧನೆ ಮಾಡು. ಹಲ್ಲೆಲೂಯಾ. ನೀನು ದೇವರ ಆಲಯವಾಗಿದೆಯಾ? ಹಲ್ಲೆಲೂಯಾ. 1 ಕೊರಿಂಥ 3:16 ಓದ್ಬಿಡು ಮಗಳೇ. ನಿನಗೆ ಅದ್ರ ಗೊತ್ತಾಗ್ತದೆ ದೇವರು ಎಲ್ಲಿದ್ದಾರೆ ಅಂತ. 3:16 ಓದಪ್ಪ. ನೀವು ದೇವರ ಆಲಯವಾಗಿದ್ದೀರಿ ಎಂದು ನೀವು ದೇವರ ಆಲಯವಾಗಿದ್ದೀರಿ ಎಂದು ದೇವರ ಆತ್ಮನ ನಿಮ್ಮೊಳಗಡೆ ವಾಸ ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ವಾ? ದೇವರ ಆತ್ಮನ ನಿಮ್ಮೊಳಗಡೆ ಇದ್ಮೇಲೆ ದೆವ್ವ ಹೆಂಗ್ರೆ ಮುಟ್ಟಕ್ಕೆ ಸಾಧ್ಯ? ಯಾಕೆ ಮುಟ್ತಿದೆ ಗೊತ್ತಾ? ನೀವು ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಡಂಕು ಆಡಿದ್ರೆ ಹಂಗೆ ಆಗೋದು. ಹಲೋ, ಬೆಟ್ಟನೂ ಬೇಕು, ಗುಡ್ಡನೂ ಬೇಕು, ಏಸನೂ ಬೇಕು, ಆಗೋದಿಲ್ಲ. ನಾನು ನಿಜ ಹೇಳ್ತಿದ್ದೀನಿ. ಏನು ಗೊತ್ತಾ? ಕಲ್ಲಲ್ಲಿ, ಮರದಲ್ಲಿ, ಮಣ್ಣಲ್ಲಿ ದೇವರು ಇಲ್ಲ. ದೇವರು ಇರೋದು ನಮ್ಮ ಒಳಗಡೆ. ನಮ್ಮ ಒಳಗಡೆ ದೇವರಿದೆ. ನಮ್ಮ ಈ ಪುಟ್ಟ ಹೃದಯದಲ್ಲಿ ದೇವರಿಗೆ ಜಾಗ ಕೊಟ್ಟರೆ ದೇವರು ಇರ್ತಾನೆ, ದೆವ್ವಗೆ ಜಾಗ ಕೊಟ್ಟರೆ ದೆವ್ವ ಇರ್ತಾನೆ. ಯಾವುದಕ್ಕೆ ಜಾಗ ಕೊಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಹಲ್ಲೆಲೂಯಾ. ನೀವೇ ದೇವರ ಆಲಯ ಕಣ್ರಿ. ನಿಮ್ಮನ್ನು ನೋಡುವಾಗ ದೆವ್ವ ಎದುರ್ತದೆ ಕಣ್ರಿ. ಹಲ್ಲೆಲೂಯಾ. ನಿಮ್ಮನ್ನು ಕಂಡ್ರೆ ದೆವ್ವ ಎದುರೋದು ಮಾತ್ರ ಅಲ್ಲ, ಎದುರಿ ನಡುತ್ತದೆ. ಯಾಕೆ? ನಿಮ್ಮ ಒಳಗಡೆ ಯಾರಿದ್ದಾರೆ? ಏಸಪ್ಪ ಇದ್ದಾರೆ. ಅಟ್ಲೀಸ್ಟ್ ಬಾಯಲ್ಲಾದರೂ ಏಸು ನಾಮ ಇದ್ರೂ ಸಾಕು, ಬಚಾವಾಗ್ಬಿಡ್ತೀರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಾನು ಒಂದು ಮಾತು ಹೇಳ್ತೀನಿ. ಇವತ್ತು ನೀವೆಲ್ಲ ಮನೆಗೆ ಹೋಗಿ ಎಷ್ಟು ಜನ ದೆವ್ವನ ಬಿಡಿಸಿರೋ ನನಗೆ ಗೊತ್ತಿಲ್ಲ. ಬರುವಾಗ ಅಂಕಲ್ ನೀವು ಹುಡ್ಕಾಡ್ಕೊಂಡು ಹೋಗಬೇಡಿ, ದೆವ್ವ ಹಿಡಿದಿರೋರೇ ನಿಮ್ಮ ಎದುರುಗಡೆ ಕಾಣ್ತಾರೆ. ನೀವು ಎಷ್ಟು ಜನ ನಾನು ಏಸು ನಾಮದ ದೆವ್ವ ಬಿಡಿಸ್ತೀನಿ ಅಂತ ಹೇಳ್ಕೊಂಡು ಬರ್ತೀರಾ? ನಾನು ನೋಡ್ತೀನಿ. ಈ ತಿಂಗಳು ಇಡೀ ಟೈಮ್ ಕೊಡ್ತೀನಿ. ಮಾರ್ಚ್ ತಿಂಗಳು ಎಲ್ಲ ಏಪ್ರಿಲ್ 1ನೇ ತಾರೀಕಿಗೆ ನಾನು ನಿಮ್ಮನ್ನು ಕೇಳ್ತೀನಿ. ಏಪ್ರಿಲ್ ಫೂಲ್ ಆಗಬೇಡಿ. ದೆವ್ವ ನಿಮ್ಮನ್ನು ಫೂಲ್ ಮಾಡಬಾರ್ದು. ನೀವು ದೆವ್ವನ ಫೂಲ್ ಮಾಡಿ ಬರಬೇಕು. ಏಪ್ರಿಲ್ 1ನೇ ತಾರೀಕಿಗೆ ಕಾನ್ಫರೆನ್ಸ್ ಕಾಲಲ್ಲಿ ಪ್ರಾರ್ಥನೆ ಮಾಡಿದಾಗ ನೀವು ನಮಗೆ ಅವತ್ತು ಹೇಳಬೇಕು, ನಾನು ನನ್ನ ಕೈಯಿಂದಾನೆ ಯೇಸು ನಾಮದಲ್ಲಿ ದೆವ್ವ ಬಿಡಿಸಿದೆ ಅಂತ ಹೇಳಬೇಕು. ಆಮೇಲೆಲ್ಲ ಹೇಳಬೇಕು, ಬಿಡಿಸ್ಬೇಕು. ಅದು ಎಂಥ ದೆವ್ವನಾಗಿರಲಿ, ಯೇಸು ನಾಮದ ಮುಂದೆ ಯಾವ ದೆವ್ವ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮನೆಯಲ್ಲಿ ಬಡತನ ಅಂತ ಹೇಳೋಂಥ ದೆವ್ವ, ನಿನ್ನ ಮನೆಯಲ್ಲಿ ಎಂಡ ಕುಡಿಸುವಂಥ ದೆವ್ವ, ನಿನ್ನ ಮನೆ ಜಗಳಾಡಿಸುವಂಥ ದೆವ್ವ, ಅಮಾವಾಸ್ಯೆ ಹುಣ್ಣಿಮೆಗೆ ಅಲ್ಲೂ ಕಚ್ಕೊಂಡು ಮಾಡ್ತಾರಲ್ಲ ಆ ದೆವ್ವ, ಹುಚ್ಚು ಬಂದಂಗೆ ಆಡೋ ದೆವ್ವ, ಕೋಪ ಬಂದಂಗೆ ಆಡೋ ದೆವ್ವ, ನಾನೇ ಗೆಲ್ಲಬೇಕು ಅಂತ ಆಡೋದು ದೆವ್ವ, ಪ್ರಾರ್ಥನೆ ಮಾಡಿ ಎಲ್ಲ ಯೇಸು ನಾಮದಲ್ಲಿ ಬಿಟ್ಟು ಹೋಗ್ತದೆ. ಏನು ರಾತ್ರಿ ಬಂದ್ಬಿಟ್ಟು ಕಾಣ್ತಾ ಅದು ಮಾತ್ರ ದೆವ್ವ ಅಂತ ತಿಳ್ಕೊಂಡ? ಕೋಪ ಮಾಡೋದು ಒಂಥರ ದೆವ್ವನೇ, ಜಗಳಾಡೋದು ಒಂಥರ ದೆವ್ವನೇ, ಅಕ್ಕಪಕ್ಕದ ಮನೆ ಊಟ ಕೂತ್ಕೊಂಡು ಮಾತಾಡ್ತಿರ್ತಾರೆ ನೋಡಿ, ಅದು ದೆವ್ವನೇ. ಗೊತ್ತಾಯ್ತಾ? ಅಲೆದಾಡೋ ದೆವ್ವ ಅಂತ ಹೇಳ್ತಾರೆ, ಅದಕ್ಕೆ ಅಲೆದಾಡೋ ಆತ್ಮ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಜನಕ್ಕೆ ಪಕ್ಕದ ಮನೆ ಕೂತ್ಕೊಂಡು ಆಟ ಹೊಡಿತಾರೆ, ಪಕ್ಕದ ಮನೆ ಟಿ ವಿ ನೋಡ್ಕೊಬರ್ತಾರೆ, ಆದರೂ ತನ್ನ ಮನೇಲಿ ಪ್ರಾರ್ಥನೆ ಮಾಡೋದಿಲ್ಲ. ಆದರೆ ನಮ್ಮ ಮನೆಯಲ್ಲಿ ನನ್ನ ಮಗಳೇ ಆಗಲಿ, ನನ್ನ ಕುಟುಂಬನೇ ಆಗಲಿ, ಪಕ್ಕದ ಮನೆಯಲ್ಲಿ ರೂಮ್ ಎಷ್ಟು ಅಂತ ಕೂಡ ನಮಗೆ ಗೊತ್ತಿಲ್ಲ, ಬರೀ ರೋಡಲ್ಲಿ ಮಾತ್ರ ಮಾತಾಡ್ತೀವಿ ಅಷ್ಟೇ. ಏನು ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ? ಯಾಕಮ್ಮ ಪಕ್ಕದ ಮನೆ ರೋಡ್ ಹೋಗ್ಬೇಕು? ಯಾಕೆ ಹೋಗ್ಬೇಕು? ಅದೇ ಅರಟೆ ಹೊಡೋ ಸಮಯದಲ್ಲಿ ಪ್ರಾರ್ಥನೆ ಮಾಡಿರಿ. 4 ಮಾತಷ್ಟೇ. ಏನು ಚೆನ್ನಾಗಿದ್ರೆ ಊಟ ಆಯ್ತು, ಇದಂಗಲ್ಲ. ಓ ಅಕ್ಕ ಬಂದೆ ಅದ ಕೂತ್ಕೊಂಡ ಮಾತಾಡೋ ಒಳ್ಳೆ ಮಾತಾಡ್ತಾರ. ಪಕ್ಕದ ಮನೇಲಿ ಪಾರತಕ್ಕನ ಮಗಳು ಓಡೋಗ್ಬಿಟ್ಲು, ಇದೇ ಮಾತು, ಒಳ್ಳೆ ಮಾತಿಲ್ಲ. ದೇವರ ಆಶ್ರಯದಲ್ಲಿ ಇದಾಗ್ತದೆ.
ಅದಕ್ಕೆ ಅಲೆದಾಡುವಂಥ ದೆವ್ವ ಅಂತ ಹೇಳ್ತೀವಿ, ಅಲೆದಾಡುವ ಆತ್ಮ ಅಂತ ಹೇಳ್ತೀವಿ. ಇದೆಲ್ಲ ದೆವ್ವಗಳು ಕೂಡ ಬರೀ ಸತ್ತೋರು ಬರ್ತಾರೆ ದೆವ್ವ ಅಂತಲ್ಲ. ನಮ್ಮ ಒಳಗಡೆ ದೆವ್ವಗಳು ಸಾವಿರಾರು ಇದೆ. ಆ ದೆವ್ವನ ಫಸ್ಟ್ ನಮ್ಮ ಒಳಗಡೆ ದೆವ್ವನ ಓಡಿಸಿ, ಆ ಎಣದ ಮೇಲೆ ದೆವ್ವ ಇರೋದಿಲ್ಲ, ಸತ್ತಿರೋರು ದೆವ್ವಾಗಿ ಬರೋದಿಲ್ಲ. ಮೊದಲು ನಮ್ಮ ಒಳಗಡೆ ಇಷ್ಟೊಂದು ದೆವ್ವ ಇದೆ, ಅದನ್ನ ಓಡಿಸೋಕೆ ಪ್ರಯತ್ನ ಪಡಬೇಕು. ಅಲ್ಲಯ್ಯ, ಅದನ್ನ ಓಡಿಸ್ಬೇಕಾದ್ರೆ ಯೇಸು ನಾಮ ಬೇಕು. ಒಂದೇ ಸಲ ಬಿಟ್ಟೋಗೋದಿಲ್ಲ, ಒಂದೇ ಸಲ ಕೋಪ ಕಡಿಮೆ ಆಗೋದಿಲ್ಲ, ಒಂದೇ ಸಲ ಜಗಳ ಆಡೋದು ಕಡಿಮೆ ಆಗೋದಿಲ್ಲ, ಒಂದೇ ಸಲ ಹೊಲಸುಬಾಯಿ ಕಡಿಮೆ ಆಗೋದಿಲ್ಲ, ಒಂದೇ ಸಲ ವೈಭಿಚಾರ ಆಗೋದಿಲ್ಲ, ಒಂದೇ ಸಲ ಎಣ್ಣೆ ಬಿಡೋಕ್ಕಾಗೋದಿಲ್ಲ, ಒಂದೇ ಸಲ ಬೀಡಿ ಸಿಗರೇಟ್ ಹಲಸು ಪಾನ್ಪುರ ಬಿಡೋಕ್ಕಾಗೋದಿಲ್ಲ. ನಿಧಾನಕ್ಕೆ ಬಿಡಲಿಕ್ಕೆ ದೇವರೇ ಅವಕಾಶ ಕೊಡ್ತಾರೆ. ನಾನು ಯೇಸು ಸ್ವಾಮಿನ ನಂಬುದ ಮೇಲೂ 2.5 ವರ್ಷ ತಂಬಾಕು ತಿಂತಾ ಇದ್ದೆ. ಬೀಡಾಕಿ ಆಗ್ತಾ ಇರಲಿಲ್ಲ. ಪ್ರಾರ್ಥನೆ ಮಾಡ್ತಾ 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 ಒಬ್ಬರು ಮಲಯಾಳಿ ಪಾಸ್ಟರ್ ಬಂದು ಪ್ರಾರ್ಥನೆ ಮಾಡಿದ್ರು. ಅವ್ರು ಒಬ್ಬರ ಕೈಯಲ್ಲಿ ಅಭಿಷೇಕ ಇತ್ತು ನೋಡಿಯಪ್ಪ. ಬಾಕಿಯ ಪಾಸ್ಟರ್ನೆಲ್ಲ ಮಾಡಿದಾಗ ಅವ್ರ ಕೈಯಲ್ಲಿ ಅಭಿಷೇಕ ಇಲ್ಲ ಅಂತಿಲ್ಲ, ದೇವ್ರ ಟೈಮ್ ಬಂದಿರಲಿಲ್ಲ. ತಕ್ಷಣ ಪ್ರಾರ್ಥನೆ ಮಾಡಿದಾಗ ನನಗೆ ತಂಬಾಕು ತಿನ್ನೋ ದೆವ್ವ ಬಿಟ್ಟೋಯ್ತು. ಇವತ್ತು ಯಾವ ದೆವ್ವನೂ ಇಲ್ಲ, ಆರಾಮಾಗಿ ನಿಶ್ಚಿಂತೆಯಾಗಿದ್ದೀನಿ. ಅಲ್ಲಲ್ಲಿಯ ನಾನು ಒಂದು ವಿಷಯ ಹೇಳ್ತೀನಿ ಕೇಳ್ರಿ, ದೆವ್ವಗಳು ಇದೆಯೋ ಇಲ್ಲವೋ ಅದು ಬೇಡ, ಆದರೆ ಆ ದೆವ್ವಕ್ಕಿದ್ರು ಡೇಂಜರ್ ನಮ್ಮ ಒಳಗಡೆ ಇರೋ ದೆವ್ವನೇ. ನಮ್ಮ ಒಳಗಡೆ ಇರೋ ದೆವ್ವನೇ ಡೇಂಜರ್. ನಿನ್ನ ನಾಲಿಗೆ ಸೇರಿಲ್ವಾ ಇಡೀ ಊರಿಗೆ ಬೆಂಕಿ ಹಚ್ಬಿಡ್ತದೆ. ಇದಕ್ಕಿಂತ ದೊಡ್ಡ ದೆವ್ವ ಬೇಕಾವ? ಮಾತಾಡಿ, ಕೇಳಿಸ್ತಾ ಇಲ್ಲ? ಸೈಲೆಂಟ್ ಆಗ್ಬಿಟ್ರು, ಸಭೆ ಸೈಲೆಂಟ್ ಆಯಿತು. ನಾಲಿಗೆಗಿಂತ ದೊಡ್ಡ ದೆವ್ವ ಬೇಕಾ? ಕೆಲವು ಜನ ಕಣ್ಣು ಹಾಕ್ಬಿಟ್ರೆ ಸಾಕು, ಮುಗಿದೋಯ್ತು ಕತೆ. ನಿಜ ಅಲ್ವಾ? ನಿಜ ತಾನೆ? ದೆವ್ವಗಳು ನಮ್ಮೊಳಗಡೆ ಇದೆ. ಫಸ್ಟ್ ಅದನ್ನು ಓಡಿಸ್ಬಿಟ್ಟು ದೇವರ ಆಲಯ ಮಾಡೋಣ. ನೀವು ದೇವರ ಆಲಯ ಇನ್ನೂ ಸಲ ಓದಪ್ಪ, ಓದು ಮಗಳೇ, ನೀನೇ ಓದಲಿಕ್ಕಿತ್ತ. ನೀವು ದೇವರ ಆಲಯವಾಗಿದ್ದರಿಂದ ದೇವರ ಆತ್ಮನ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನಿಮ್ಗೆ ಗೊತ್ತಿಲ್ವಾ? ದೇವರ ಆತ್ಮ ನಿಮ್ಮ ಒಳಗಡೆ ಕಣ್ರಿ. ಕಲ್ಲಲ್ಲಿ, ಮರದಲ್ಲಿ, ಮಣ್ಣಲ್ಲಿ, ಫೋಟೋದಲ್ಲಿ ಇಲ್ಲ ಕಣ್ರಿ. ನಿಮ್ಮ ಒಳಗಡೆ ನನ್ನ ದೇವರಿದ್ದಾರೆ ಕಣ್ರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಎಲ್ಲಿದ್ದಾರೆ? ನಿಮ್ಮ ಒಳಗಡೆ. ನಿಮ್ಮ ಒಳಗಡೆ ಇದ್ದ ಮೇಲೆ ನೀವು ಯಾಕ್ರೆ ದೇವಕ್ಕೆ ಭಯ ಪಡ್ತೀರಾ? ಹಲೋ, ದೇವದ ಪಿಕ್ಚರ್ ನೋಡ್ಕೊಬಿಡೋದು. ನಾನು 5ನೇ ಕ್ಲಾಸಲ್ಲಿ 6ನೇ ಕ್ಲಾಸಲ್ಲಿ ಇದ್ದಾಗ ಒಂದು ಪಿಕ್ಚರ್ ನೋಡೋದು ಕಥೆ ಇದೆ. ರವಿಚಂದ್ರನ್ ಶ್ರೀರಾಮಚಂದ್ರ ಪಿಕ್ಚರ್ ಅಂತ ಕಾಣ್ತದೆ ಅದು, ಆಯಿತಾ? ಭೂತವಿಲ್ಲ, ಪಿಶಾಚಿ ಇಲ್ಲ, ಇದ್ದರೂ ಕಾಣಲ್ಲ, ಮಧ್ಯರಾತ್ರಿಯಲ್ಲಿ ಭಯವಾದರೆ ಅಣ್ಣ ಡುಂಗ್ 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 ಅಂತೇಳಿ. ನನಗೆ 5ನೇ ಕ್ಲಾಸ ಅಲ್ಲ 7ನೇ ಕ್ಲಾಸ 8ನೇ ಕ್ಲಾಸಲ್ಲ ಗೊತ್ತಿಲ್ಲ, ಓದಿ ನೋಡಿರೋದು. ನೋಡಿ ಯೋಚನೆ ಮಾಡಿ ಪ್ರಿಯರೇ, ದೆವ್ವಗಳೆಲ್ಲ ಆ ಥರ ಮಾಡೋದಾಗಿದ್ರೆ ಇವತ್ತು ಏನಾಗ್ತದೆ ಗೊತ್ತಾ? ನೀವು ದೆವ್ವಗಳ ಹೆಸರಲ್ಲಿ ಮಂತ್ರವಾದಿಗಳಿಗೆ ಒಳ್ಳೆ ದುಡ್ಡು ಮಾಡಿಕೊಡ್ತಾ ಇದ್ದೀರಾ. ದೆವ್ವಗಳ ಹೆಸರಲ್ಲಿ ಫುಟ್ಪಾತ್ ಕೇರ ಫುಟ್ಪಾತ್ಗೆ ಕೂತಿರೋರು ಕೂಡ ನಿಮ್ಮಲ್ಲಿ ದೆವ್ವ ಇದೆ ನಂಬಿಟ್ಟು 1000 ರೂಪಾಯಿ ಖರ್ಚು ಮಾಡ್ತೀರಾ. ಆದರೆ ದೆವ್ವ ಬಿಡಿಸುವಂತಹ ಯೇಸು ಸ್ವಾಮಿ ನಿಮ್ಮ ಒಳಗಡೆ ಇದ್ದಾನೆ, ನೀವು ನಂಬೋದಿಲ್ಲ. ಇವತ್ತು ದೇವ್ರ ಮಕ್ಕಳಾಗಿ ಬಂದಿದ್ದಾರೆ. ಅಂಕಲ್ ಅಮಾವಾಸ್ಯೆ ಅದಕ್ಕೆ ನನ್ನ ಗಂಡರ ಕಳಿಸಲಿಲ್ಲ ಅಂತ ಹೇಳೋದು ಹೆಂಗಸರು ಇಲ್ಲೇ ಇದ್ದಾರೆ. ನನ್ನ ಮಗಳನ್ನ ಮಂಗಳವಾರ ಅದಕ್ಕೆ ನನ್ನ ಗಂಡರ ಮನೆ ಕಳಿಸ್ಕೊಡ್ಲಿಲ್ಲ ಅಂತ ಹೇಳೋದು ಇದ್ದಾರೆ. ಸೋಮವಾರ ಸೊಸೆ ಕಳಿಸ್ಬಾರ್ದು, ಮಂಗಳವಾರ ಮಗಳನ್ನ ಕಳಿಸ್ಬಾರ್ದು ಅಂತ ಗಾದೆ ಇದೆ. ಅದಕ್ಕೆ ಮಂಗಳವಾರ ಮಗಳನ್ನ ಕಳಿಸೋದಿಲ್ಲ. ಇಲ್ಲ, ನಮ್ಮಲ್ಲಿ ಸೋಮವಾರ ಸೊಸೆ ಕಳಿಸ್ಬಾರ್ದು, ನಮ್ಮ ಕೊಡಗಲ್ಲಿ ಮಂಗಳವಾರ ಮಗಳನ್ನ ಕಳಿಸ್ಬಾರ್ದಲ್ಲಿ. ಸೋಮವಾರ ಕತ್ತು ಕುಯ್ದ್ರು ಹೆಂಗಸರು ಸೊಸೆನ ಕಳಿಸ್ಕೊಡೋದಿಲ್ಲ. ಯಾಕ್ರಿ ದಡ್ಡ ಸಂಪ್ರದಾಯ ಬೇಕು? ನನ್ನ ಮಗಳು ಮದುವೆ ಮಾಡಿದೆ ಮಂಗಳವಾರ, ಏನಾಯಿತು? ಅಲ್ಲಲ್ಲಿಯ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಶಾಸ್ತ್ರ ಸಂಪ್ರದಾಯಗಳು ದೆವ್ವ ಪೀಡೆ ಪಿಶಾಚಿಗೆ ಎಷ್ಟು ಭಯ ಪಡ್ತಿರೋ ಅಷ್ಟೇ ನಿಮ್ಮನ್ನು ಕಾಡ್ತದೆ. ಶುಕ್ರವಾರ ದುಡ್ಡು ಕೊಡಬಾರ್ದು, ಮಂಗಳವಾರ ದುಡ್ಡು ಕೊಡಬಾರ್ದು, ಇದೆಲ್ಲ ಒಂದು ದೆವ್ವ. ನೀವು ದುಡ್ಡು ಕೊಡದೇ ಇದ್ದರೆ ಅದೊಂದು ದೊಡ್ಡ ದೆವ್ವ. ನೀವು ದುಡ್ಡು ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಅದೊಂದು ಜೀವ ಹೋಗ್ಬಿಟ್ರೆ ದೇವರಿಗೆ ನೀನೇ ಲೆಕ್ಕಾಚಾರ ಕೊಡಬೇಕು. 100 ರೂಪಾಯಿ ನಿನ್ನ ಹತ್ರ ಇರ್ತದೆ. ಒಬ್ಬ ಬಂದ್ಬಿಟ್ಟಿರ್ತಾನೆ, ಅಣ್ಣ ನಿಮ್ಮ ದಮ್ಮ ಹೇಳ್ತೀನಿ ಅಣ್ಣ, ನನಗೆ 100 ರೂಪಾಯಿ ಕೊಡೋಣ, ನಾನು ಹಾಸ್ಪಿಟ್ಲ್ ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ನೀನು ಜಿಪ್ಪಣ ಥರ ಮಾಡಿ ಕೊಡಲಿಲ್ಲ ಅದಕ್ಕೋ, ಅವನು ಅವತ್ತು ರಾತ್ರಿ ಸತ್ತೋದ್ರೆ ಆ ಸಾವಿಗೆ ನೀ ಕಾರಣ ಆಗಿರ್ತೀಯ. ನಿನ್ನ ಹತ್ರ ಇರೋ ದುಡ್ಡು ಕೊಟ್ಟಿದ್ರೆ ಅವನು ಉಳಿತಿದ್ದ. ಮೊನ್ನೆ ಏನಾಯಿತು, ಒಬ್ಬನಿಗೆ ಊಟ ಕಾಯಿ ಹೊಟ್ಟೆ ಹಸು ತಡೆಯಕ್ಕಾಗ್ತಿಲ್ಲ, ಹಲಸದ ಅನ್ನನ ಪಕ್ಕದಲ್ಲಿ ಇಟ್ಕೊಂಡೆ. ನನಗೆ ಅವಳು ಬಂದ್ಬಿಡ್ತು, ಗಾಡಿ ಎತ್ತು ನೆಟ್ಟಿಗೆ ಬಂದ್ಬಿಟ್ಟೆ. ನಾನು ಸಡನ್ನಾಗಿ ನೋಡ್ತೀನಿ, ನಾನು ಅವ್ನ ಕಣ್ಣಿನ ಸೀನರಿಗೆ ಯೋಚನೆ ಮಾಡಿದೆ. ಅನ್ನ ಅಳಿಸೋಗಿದೆ, ತಟ್ಟೆ ಇದಾಗಿದೆ, ಪಂಚೆ ಬಿಚ್ಚೋಗಿದೆ. ನೆಟ್ಟಿಗೆ ವಾಪಸ್ ಹೋದೆ. ಅವನಿಗೆ ಆ ಊಟಕ್ಕೆ ಇರೋದು 10 ರೂಪಾಯಿ ದುಡ್ಡನ್ನ ಕೊಟ್ಬಿಟ್ಟು ಬಂದೆ. ನನ್ನ ಜೋಬಿ ಚಿಲ್ಲರೆ ಇರಲಿಲ್ಲ, 10 ರೂಪಾಯಿನ ಕೊಟ್ಬಿಟ್ಟು ಬಂದೆ. ಆ 10 ರೂಪಾಯಿಗೆ ಅವ್ನಿಗೆ 2 ಬನ್ನಾದರೂ ತಗೊಳ್ಳಿ, ನನಗೆ ಹೊಟ್ಟೆ ತುಂಬ್ತದೆ. ನೋಡಿದಾಗ ಕುಡ್ಕೊಂತಾರನಿಲ್ಲ ಪಾಪ. ನೋಡಿ ಪ್ರಿಯರೇ, ದೇವರ ಆಲಯಕ್ಕೆ ನೀವು ಎಷ್ಟು ಕಾಣಿಕೆ ಆಗ್ತಿರೋ ಹಾಗೆ ಕಣ್ಣಲ್ಲಿ ಕಾಣತಕ್ಕಂಥ ಬಡವರಿಗೆ ಸಹಾಯ ಮಾಡೋದು ದೇವ್ರಿಗೆ ಕೊಟ್ಟಂಗೆ. ಇದೊಂದೇ ಅರ್ಥ ಮಾಡ್ಕೊಳ್ಳಿ. ನೀವು ಮಾತ್ರ ಉದ್ಧಾರ ಆಗೋಕ್ಕೆ ನೋಡಬೇಡಿ. ಇವತ್ತು ಏನಾಗ್ತದೆ ಗೊತ್ತಾ ಪ್ರಿಯರೇ,
ನಾವು ಮಾಡಿದ ಒಳ್ಳೆಯ ಕಾರ್ಯಗಳು ದೇವರಿಗೆ ಸಲ್ತದೆ, ಕೆಟ್ಟ ಕಾರ್ಯಗಳು ಸೈತಾನಿಗೆ ಸಲ್ತದೆ. ದಮ್ಮಯ್ಯ ಅಂತ ಹೇಳ್ತೀನಿ, ಶುಕ್ರವಾರ ಕೊಡಬಾರ್ದು ದುಡ್ಡು, ಮಂಗಳವಾರ ಕೊಡಬಾರ್ದು ದುಡ್ಡು, ಗ್ರಹಣ ದಿವಸ ಕೊಡಬಾರ್ದು ದುಡ್ಡು, ಅದೆಲ್ಲ ಬಿಟ್ಬಿಡಿ. ಎಲ್ಲ ದಿವಸವೂ ದೇವರಿಗೆ ಪರಿಶುದ್ಧ ದಿವಸನೇ. ಗುಡ್ ಫ್ರೈಡೇ ದಿವಸ, ಈಸ್ಟರ್ ದಿವಸ, ಕ್ರಿಸ್ಮಸ್ ದಿವಸ ಪರಿಶುದ್ಧ ಅಲ್ಲ. ಅದೊಂದು ಅಂದಾಜು ಮೇಲೆ ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ನಿಜವಾದಂಥ ಗುಡ್ ಫ್ರೈಡೇ ಯಾವಾಗ ಗೊತ್ತಾ? ನೀನು ಯೇಸುನ ಸ್ವೀಕಾರ ಮಾಡಿದಾಗ. ನಿಜವಾದ ಈಸ್ಟರ್ ಹಬ್ಬ ಯಾವಾಗ ಗೊತ್ತಾ? ಪುನರುತ್ಥಾನದ ಹಬ್ಬ ಯಾವಾಗ ಗೊತ್ತಾ? ನೀನು ಯೇಸುಗೋಸ್ಕರ ಎದ್ದು ಬಂದಾಗ. ನೀ ಸ್ವೀಕರಿಸೋ ದಿವಸ ಗುಡ್ ಫ್ರೈಡೇ. ಯೇಸು ಸ್ವಾಮಿ ನನಗೋಸ್ಕರ ಸತ್ರದ ಸ್ವೀಕರಿಸ್ತಿಲ್ಲ, ಅದು ಗುಡ್ ಫ್ರೈಡೇ. ಯಾವಾಗ ಯೇಸು ಸ್ವಾಮಿ ಎದ್ದು ಬಂದರು ನಂಬಿ, ನನ್ನ ಪಾಪಕ್ಕೋಸ್ಕರ ಎದ್ದು ಬಂದರು ನೀನು ಯಾವಾಗ ನಂಬಿ, ನೀನು ಪಾಪನ ಬಿಟ್ಬಿಟ್ಟು ಲೋಕದ ಪಾಲಿಗೆ ಸತ್ತ ಪರಲೋಕಕ್ಕೋಸ್ಕರ ನೀವು ಯಾವಾಗ ಎದ್ದು ಬರ್ತೀಯೋ ಆವಾಗಲೇ ನಿನಗೆ ಅದು ಗುಡ್ ಫ್ರೈಡೇ. ನಿನಗೆ ಪ್ರತಿ ದಿವಸ ನಿನ್ನ ಜೀವಿತದಲ್ಲಿ ಗುಡ್ ಫ್ರೈಡೇ ಪುನರುತ್ಥಾನ ದಿವಸ, ಗುಡ್ ಫ್ರೈಡೇ ಪುನರುತ್ಥಾನ ದಿವಸ ಆಗ್ತಾ ಇರಬೇಕು. ಗುಡ್ ಫ್ರೈಡೇ ಹಬ್ಬ ಲೋಕಕ್ಕೋಸ್ಕರ ಪಾಪಕ್ಕೋಸ್ಕರ ಸತ್ತರು, ನೀನು ಲೋಕಕ್ಕೋಸ್ಕರ ಸಾಯಬೇಕು. ಪುನರುತ್ಥಾನ ದಿವಸ ಅವ್ರು ಎದ್ದು ಬಂದರು, ನೀನು ದೇವರ ರಾಜ್ಯಕ್ಕೋಸ್ಕರ ಎದ್ದು ಬರಬೇಕು. ಪ್ರತಿ ದಿವಸ ನಿನ್ನಲ್ಲಿರೋದ ಕೆಟ್ಟದನ್ನು ಸಾಯಿಸ್ತಾ ಬಾ. ಒಂದೇ ಸಲ ಆಗೋದಿಲ್ಲ ಮಗಳೇ, ನೀನು ಕೋಪನ ಒಂದೇ ಸಲ ಬಿಡೋಕ್ಕಾಗೋದಿಲ್ಲ. ನಿನ್ನ ಹತ್ರ ಒಂದು ಹುಡುಗನ ಲವ್ ಮಾಡ್ತಾ ಇರ್ತೀಯ, ಉದಾಹರಣೆಗೆ ನಿನಗೆ ಬಿಡೋಕ್ಕಾಗೋದಿಲ್ಲ, ಸಡನ್ನಾಗಿ ಬಿಟ್ಬಿಟ್ರೆ ಅವ್ನು ಮುಂದೆ ಕೊಲೆ ಮಾಡ್ಬಿಡ್ತಾನೆ. ನೀನು ಹೇಳೋಕೆ ನಿಧಾನಕ್ಕೆ ಬಿಡಬೇಕು. ಆವಾಗ ನಿನಗೆ ಗೊತ್ತಾಗ್ತಾರೆ ಲವ್ ಮಾಡಿದೆ ದೊಡ್ಡ ಪಾಪ ಅಂತೇಳಿ. ಯಾವಾಗ ಲವ್ ಮಾಡ್ತಾರೋ ಪಾಪ ಕಣಮ್ಮ ಅದು. ನಿಧಾನಕ್ಕೆ ಬಿಟ್ಟು ಜಾರ್ಕೊಬರ್ಬೇಕು. ಒಂದೇ ಸಲ ನಂದು ನಿಂದು ಬ್ರೇಕಪ್ ಅಂತೇಳಿ ಸಾಕು, ಅವ್ನು ನಿನ್ನ ಏನು ಮಾಡ್ತಾನೆ, ಕಟಪ್ ಮಾಡ್ತಾನೆ. ಬೇಡ, ನಿಧಾನ ನಿಧಾನ. ಕುಡಿಯೋನಿಗೆ ಒಂದೇ ಸಲ ಕುಡಿಯೋಕೆ ಬಿಟ್ಬಿಡಿ, ಸತ್ತೇ ಹೋಗ್ತಾನೆ ಅವನು. ವೈಬ್ರೇಷನ್ ಬರ್ತಾ ಇರ್ತದೆ, ಸತ್ತೋಗ್ಬಿಡ್ತಾನೆ. ಒಂದೇ ಸಲ ಅನ್ಸು ಪಾನ್ ಪರಗಳು ಬಿಡಿಸ್ಬಿಡಿ, ಹುಚ್ಚು ಬಂದ್ಬಿಡ್ತದೆ. ನಿಧಾನಕ್ಕೆ ಮಾಡ್ಕೊಬನ್ನಿ. ಯೇಸು ಸ್ವಾಮಿನ ಶಕ್ತಿ ಕಳ್ಕೊಳ್ಳಿ. ಆಟೋಮೆಟಿಕ್ 6 ತಿಂಗಳಿಗೆ ಬಿಡೋನು 6 ದಿವಸ ಬಿಡ್ತಾನೆ. 6 ತಿಂಗಳಿಗೆ ಬಿಡೋನು 6 ದಿವಸ ಬಿಡ್ತಾನೆ. ಪ್ರಾರ್ಥನೆ ನಿಮ್ಮಲ್ಲಿರಬೇಕು ಮಂಗಳ, ಪ್ರಾರ್ಥನೆ ನಿನ್ನಲ್ಲಿರಬೇಕು. ನಮ್ಮ ದೇವಿಯವರ ಯಜಮಾನರು ಬರ್ತಾ ಬರ್ತಾ ಬದಲಾಗ್ತಿರೋದೇ ಗೊತ್ತಾ? ಪ್ರಾರ್ಥನೆ. ಆಶಾರಾಣಿ ಪ್ರಾರ್ಥನೆ. ಪ್ರಾರ್ಥನೆ ಎಲ್ಲಿ ಸ್ಟ್ರಾಂಗ್ ಆಗಿರ್ತೋ ಅಲ್ಲಿ ಬಲ ಗ್ಯಾರಂಟಿ. ಅಂಥ ಕ್ಯಾನ್ಸರ್ ಆಗಿರ್ತಕ್ಕಂಥ ಅಂಥ ತಾಯಿನ, ಅತ್ತೆನ ಆಶಾರಾಣಿ ಪ್ರಾರ್ಥನೆ ಮಾಡಿ ಉಳಿಸ್ಕೊಂಡ್ಳು. ಯಾಕಂದ್ರೆ ಅವಳ ಪ್ರಾರ್ಥನೆ ಅಷ್ಟು ಸ್ಟ್ರಾಂಗ್ ಆಗಿತ್ತು. ದೇವರು ಆ ಕ್ಯಾನ್ಸರ್ ಇಲ್ಲೆಲ್ಲ ಗೆಡ್ಡೆ ಬಂದುಬಿಡ್ತಮ್ಮ, ನೀವೆಲ್ಲ ನೋಡಿದಿರ ತಾನೆ, ಇಲ್ಲೆಲ್ಲ ಗೆಡ್ಡೆ ಬಂದಿರ್ತಾನೆ. ಇನ್ನೇನು ಸತ್ತೋಗ್ಬಿಡ್ತದೆ ಹೇಳಿ. ಚಂದ್ರಶೇಖರ ಪ್ರಾರ್ಥನೆ ಮಾಡಿರ್ಬೋದು, ಆದರೆ ಆಶಾರಾಣಿಯ ಪ್ರಾರ್ಥನೆ ಅಲ್ಲಿ ಹೋಗಿ ತಪ್ಪಿತು. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಪಾಸ್ಟರ್ ಪ್ರಾರ್ಥನೆಗಿಂತಲೂ ನಿಮ್ಮ ಪ್ರಾರ್ಥನೆ ನಿಮ್ಮಲ್ಲಿರೋ ದೇವನ ಓಡಿಸ್ತದೆ. ಪಾಸ್ಟರ್ ಪ್ರಾರ್ಥನೆ ಮಾಡಿ ಹೋಗ್ಬಿಡ್ತಾರೆ, ಆದರೆ ನಿಮ್ಮ ಮನೆಗೆ ನೀವು ಪ್ರಾರ್ಥನೆ ಮಾಡಿ ನೀವು ದೇವನ ಓಡಿಸಿ. ಅದಕ್ಕೆ ಆಗಲೇ ವಾಕ್ಯದಲ್ಲಿ ಬರೆದಿರೋದು ಮಾರ್ಕ್ 16:12 ನಂಬಿದವರ ಕೈಯಿಂದ ಸೂಚಕರಾಗಿರ್ತದೆ, ನನ್ನ ಹೆಸರನ್ನು ಹೇಳಿ ದೇವನ ಬಿಡಿಸ್ತೀರಾ ಅಂತೇಳಿ. ಹಾಗಾದರೆ ಯಾರ ಹೆಸರು ದೇವನ ಬಿಡಿಸ್ತೀರಾ? ಗ್ಯಾರಂಟಿನಾ ಬಿಡಿಸ್ತೀರಾ? ಗ್ಯಾರಂಟಿ ನೋಡೋಣ. ಒಂದು ಕಥೆ ಹೇಳ್ತೀನಿ ಕೇಳಿ. ಅರಿಕೆರಲ್ಲಿ ಒಂದು ನಿಮಿಷ. ಅರಿಕೆರಲ್ಲಿ ಒಬ್ಬಳು ಹುಡುಗಿದ್ಲು, ಅವಳ ಹೆಸರು ಅರ್ಪಿತ ಅಂತೇಳಿ. ಅಂಕುಲ್ ನನಗೆ ದೆವ್ವ ಬಿಡಿಸೋಕೆ ಭಯಂಕರ ಭಯ ಆಗ್ತದೆ. ಹಂಗೆ ದಿವಸ ಮಗು ಚರ್ಚಲ್ಲಿ ಏನಾಯಿತು, ಇದ್ದಕ್ಕಿದ್ದಾನೆ ಒಬ್ಬಳಿಗೆ ದೆವ್ವ ಬಂದ್ಬಿಡ್ತು. ನಾನೇನು ಮಾಡಿದೆ, ಸುಮ್ಮನೆ ಒಂದು ನಾಟಕ ಆಡಿದೆ. ಬಾ ಮಗಳ ಅಂತ ಕರೆದೆ. ಬಂದಳು. ಬಂದಾದ್ಮೇಲೆ ನಾನು ಹೆಂಗಸರನ್ನ ಮುಟ್ಟಬಾರ್ದಾಯ್ತಾ, ನೀನು ಇವಳ ಮೇಲೆ ಕೈ ಹಿಡಿದಿದೆ. ನನಗೆ ಗೊತ್ತು ಅವಳು ಕೈ ಇಟ್ಟಾಗ ದೆವ್ವ ಬರ್ತದೆ ಅಂತೇಳಿ. ಕೈ ಇಟ್ಟಾಗ ಓದಿರ್ತು. ಅಂಕಲ್ ಏನು ಮಾಡೋದು, ಕೈ ತೆಗೆದುಬಿಟ್ರೆ ನಿನ್ನ ಮೇಲೆ ಬರ್ತದೆ ಅಂತೇಳಿದೆ. ಕೈ ತೆಗೆದುಬಿಟ್ರೆ ನಿನ್ನ ಮೇಲೆ ಬರ್ತದೆ. ನೀನು ಯೇಸು ನಾಮ ಹೇಳ್ತಾ ಇದ್ದಳು. ಇವಳಿಗೆ ಬೆವ್ರು ಹಿಂಗೆ ಕಡಿತಾ ಇದೆ. ಯೇಸು ನಾಮದಲ್ಲಿ ಹೇಳ್ತಾ ಇದ್ದಾಳೆ. ಕೊನೆಗೆ ಬಿಟ್ಟೋಯ್ತದು. ಬಿಟ್ಟೋದ್ಮೇಲೆ ಹೇಳಿದೆ, ನೋಡವ ನಿನ್ನ ಮೇಲೆ ಯಾಕೆ ಕೈ ಹಿಡಿಸ್ದೆ, ದೆವ್ವ ನನ್ನ ಕೈದೆ ಬಿಟ್ಟೋಗೋದಿಲ್ಲ, ನೀವು ಮಾತ್ರ ಬಿಡಿಸ್ತೀರ ಅಂಕಲ್, ನೀವೇ ಪರಿಶುದ್ಧರು ನಮಗೆ ಹೇಳಿದ್ರು ಅವರು. ಏನು ಅಂಕಲ್, ನೀವು ಎಷ್ಟು ಪರಿಶುದ್ಧರು, ನಿಮ್ಮ ಕೈಲಿ ಎಷ್ಟು ಚೆನ್ನಾಗಿ ದೆವ್ವ ಬಿಟ್ಟೋಗ್ತದೆ, ನಮ್ಮ ಕೈಲಿ ಬಿಟ್ಟೋಗೋದಿಲ್ಲ ಯಾಕೆ ಅಂತೇಳಿ ನಾನು ಯೋಚನೆ ಮಾಡಿದೆ. ಅವತ್ತೇ ತೀರ್ಮಾನ ಮಾಡಿದೆ, ನನ್ನ ಕೈಲಿ ಬಿಟ್ಟೋಗ್ತದೆ ನನಗೆ ಅಹಂಕಾರ ಬಂದ್ಬಿಡ್ತದೆ. ನೀವು ಪರಿಶುದ್ಧರದ ನೀವೆಲ್ಲ ನಮ್ಮ ಜೊತೆ ಹೇಳ್ಬಿಟ್ರೆ ನನಗೆ ಅಹಂಕಾರ ಬಂದ್ಬಿಡ್ತದೆ. ನಿಮಗೂ ಆ ಶಕ್ತಿ ಇದೆ ತೋರ್ಸೋಗೋಸ್ಕರ ಏನು ಮಾಡಿದೆ, ಅವಳ ಕೈಲಿ ಕೈ ಹಿಡಿಸ್ದೆ. ಕೈ ಹಿಡಿಸಿದ ಮೇಲೆ ಏನಾಯ್ತು ಗೊತ್ತಾ, ದೆವ್ವ ಬಿಟ್ಟಾಯ್ತು. ನಾ ಕೊನೆಗೆ ಒಂದು ಮಾತು ಹೇಳಿದೆ, ನೋಡು ಮಗಳೇ, ನಾನು ಪ್ರಾರ್ಥನೆ ಮಾಡಿದಲ್ಲ, ನೀನು ಯೇಸು ನಾಮ ಹೇಳಿದ್ದು. ನಾನು ಕೈ ಹಿಡು ಮಾತಾಡ್ತಿದ್ದೆ, ಯೇಸು ನಾಮ ಹೇಳ್ತಿದ್ದನ್ನ ಹೇಳ್ತಾ ಇರಲಿಲ್ಲ. ಯೇಸು ನಾಮ ಹೇಳ್ತಿದ್ದಳು ಅವರು. ನೀನು ಹೇಳಿದಾಗ ಅದು ಬಿಟ್ಟಿದ್ರೆ ಅಂಕಲ್ ನನ್ನ ಕೈದು ಆಗೋಯ್ತು ಅದು. ಹೂ ಕಣವ ನಿನ್ನ ಕೈದು ಆಗೋಯ್ತದೆ. ಅವತ್ತಿಂದ ಅವಳು ಇನ್ನೊಬ್ಬಳು ಮಂಜುಳಾ ತಗೊಂಡಿದ್ದಾರೆ. ಇಬ್ಬರ ಕರ್ಕೊಂಡು ಅರಿಕೆರೆ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಗೌಡರುಗಳು ಮನೆ ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ರು. ಒಂದು ಸಲ ನೀವು ದೆವ್ವ ಬಿಡಿಸ್ಬಿಡ್ರಿ, ಒಂದು ಸಲ ನಿಮ್ಮ ಕೈಯಾರ ನೀವು ದೆವ್ವ ಬಿಡಿಸಿ. ನೀವೇ ಸುಮ್ಮನೆ ಇರೋದಿಲ್ಲ, ಹುಡುಕಾಡ್ಕೊಂಡು ಹೋಗ್ತೀರಾ ನೀವು. ಎಲ್ಲಿಯೆಲ್ಲ ದೆವ್ವ ಇದೆ ಅಲ್ಲೆಲ್ಲ ಅಟ್ಟಾಡ್ಸ್ಕೊಂಡು ಓಡಿಸ್ತೀರಾ ನೀವು. ಹಾಲೆಲೂಯಾ. ಅವತ್ತು ಒಂದು ದಿವಸ ಅವಳು ಮಾಡಿರೋ ಕೆಲಸ, ಅರ್ಪಿತದ ಮಗಳು ಮಾಡೋದ ಕೆಲಸ, ಮಂಜುಳಾ ಹೇಳದ ಮಗಳನ್ನ ಕರ್ಕೊಂಡು ನಾನು ಇಲ್ಲಿಂದ ಫೋನ್ ಮಾಡೋದು ಸಾಕು, ಅಂಕಲ್ ಈ ಥರದ ಒಂದು ಮನೆ ಪ್ರೇಯರ್ಗೆ ಹೋಗ್ತಿದ್ದೆ, ಹೋಗಿ ಮಕ್ಕಳನ್ನ ಕಳಿಸ್ಬಿಡ್ತಿದ್ದೆ. ಅವರಿಬ್ಬರೇ ಹೋಗಿ ಬಿಡಿಸ್ಕೊಂಡ್ಬರ್ತಿದ್ರು.
ಅಲ್ಲೆಲ್ಲೂಯ್ಯ. ಅವಳು ಅವತ್ತು ಮೀಟ್ರ್ ಎಷ್ಟು ಆಫ್ ಆಗಿದೆ ಗೊತ್ತಿಲ್ಲ, ಏಸು ನಮ್ಮದು ಹೇಳ್ತಿರೋ. ನಾನು ಸುಮ್ಮನಾಗಿದೆ ಗೊತ್ತಾ, ನಮಗೆ ಮಾತ್ರ ಶಕ್ತಿ ಅಲ್ಲ, ನಿಮ್ಮ ಕೈಯಲ್ಲಿ ಶಕ್ತಿಯನ್ನು ತೋರಿಸ್ಬೇಕು. ಯಾವತ್ತು ಪಾಸ್ಟ್ಗಳಿಗೆ ತುಂಬ ಬೆಲೆ ಕೊಡೋಕೆ ಹೋಗಬೇಡಿ. ವಾಕ್ಯ ಕೊಡೋಗ ಬೆಲೆ ಕೊಡಬೇಕು, ವಾಕ್ಯ ಕೇಳೋಗ ಬೆಲೆ ಕೊಡಬೇಕು, ಪ್ರಾರ್ಥನೆಗೆ ಬೆಲೆ ಕೊಡಬೇಕು. ಆದರೆ ನಮ್ಮ ಪಾಸ್ಟ ಕೈಯಲ್ಲಿ ದೆವ್ವಗಳೆಲ್ಲ ಬಿಟ್ಟು ಹೋಗ್ತದೆ ಅಂತ ಹೇಳಕ್ಕೆ ಹೋಗಬೇಡಿ. ನಿಮ್ಮ ಪಾಸ್ಟ ಕೈಯಲ್ಲಿ ಮಾತ್ರ ಅಲ್ಲ, ನಿಮ್ಮ ಕೈಯಲ್ಲೂ ದೆವ್ವ ಬಿಡಿಸಲು ಶಕ್ತಿ ಇದೆ. ಅದಕ್ಕೆ ಮಾರ್ಕ್ 16:17 ಓದೇನು, ನಂಬಿದವರು ನನ್ನ ಹೆಸರನ್ನು ಹೇಳಿದಾಗ ದೆವ್ವಗಳನ್ನ ಬಿಡಿಸ್ತಾರೆ. ಅಲ್ಲೆಲ್ಲೂಯ್ಯ. ಹಾಗೇನೆ ಯೇಸು ಸ್ವಾಮಿ ಲೂಕ 10:19 ತೆಗಿಯಪ್ಪ. ಲೂಕ 10:19. ಲೋಕ ಓದಿ. ಹೊಸ ಮಗಳು ಓದ್ತೀಯಾ? ನೋಡಿರಿ. ನೋಡಿರಿ ಅವುಗಳನ್ನು, ಜೋರಾಗಿ ನೋಡಿರಿ ಅವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೂ ಇಲ್ಲ. ಆದರೆ ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ. ದೆವ್ವ ಬಿಡಿಸ್ಬಿಟ್ಟೆ ಅಂತ ಸಂತೋಷ ಪಡಬೇಡ, ಅಹಂಕಾರ ಪಡ್ಬೇಡ. ನಾ ದೆವ್ವ ಬಿಡಿಸ್ಬಿಟ್ಟೆ ಅಂತ ಹೇಳಿ. ದೆವ್ವ ಬಿಡಿಸ್ತಾರೆ ಯಾರು? ಯೇಸು ಸ್ವಾಮಿ. ಪ್ರಾರ್ಥನೆ ಮಾಡಿದವರು ಯಾರು? ಕುಕ್ಕರು ಬೇಯಿಸಿದಷ್ಟೇ, ಅಕ್ಕಿಯಿಂದನೇ ಅನ್ನ ಆಗಿರೋದು. ಕುಕ್ಕರಿಂದ ಅನ್ನ ಆಗಲಿಲ್ಲ, ಅಕ್ಕಿಯಿಂದನೇ ಅನ್ನ ಆಗಿರೋದು. ಚಂದ್ರಶೇಖರಿಂದ ದೆವ್ವ ಹೋಗಲಿಲ್ಲ, ಚಂದ್ರಶೇಖರನ ಒಳಗಡೆ ಇರುವಂತಹ ದೇವರಿಂದ ಹೋಯ್ತು. ಹಾಗೆ ಇಲ್ಲಿ ಹೇಳ್ತಾರೆ, ದೆವ್ವಗಳು ನಿಮ್ಮ ಕಂಟ್ರೋಲಿಗೆ ಬಂದ್ಬಿಡ್ತು, ನೀವು ಖುಷಿ ಪಡಬೇಡಿ. ಅದರ ಬದಲಿಗೆ ನನ್ನ ಹೆಸರು ದೇವರ ರಾಜ್ಯದಲ್ಲಿ ಇದೆ ಅಂತ ತೀರ್ಮಾನ ಮಾಡಿ. ನೀನು ಯಾವಾಗ ದೆವ್ವ ಬಿಡಿಸ್ತಾ ಇದೆಯಾ, ಯಾವಾಗ ರೋಗಿಗಳನ್ನ ಗುಣಪಡಿಸ್ತಾ ಇದೆಯಾ, ಯಾವಾಗ ಮಾಟ ಮಂತ್ರಗಳನ್ನು ಪ್ರಾರ್ಥನೆ ಮಾಡಿ ತೆಗಿತಾ ಇದೆಯಾ, ನೀನು ಪಕ್ಕಾ ದೇವ್ರ ಮಗಳಾಗ್ತಾ ಇದೆಯಾ ಅಂತ ಅರ್ಥ. ಅಲ್ಲಿವರೆಗೆ ನೀನು ದೇವ್ರ ಮಗಳಲ್ಲ ಅಂತ ತೀರ್ಮಾನ ಮಾಡ್ಕೊ. ಬರೋದು ಇಲ್ಲಿ ಚಾಪೆ ಬಿಸಿ ಮಾಡ್ಕೊಂಡು ಹೋಗೋದು, ಟೈಲ್ಸ್ ಬಿಸಿ ಮಾಡ್ಕೊಂಡು ಹೋಗೋದಾದ್ರೆ ನೀವು ದೇವ್ರ ಮಕ್ಕಳು ಅಲ್ಲ, ಬರೀ ಭಕ್ತರು ಮಾತ್ರ. ಹಲೋ, ಬರೀ ಭಕ್ತರು ಮಾತ್ರ. ನೀವು ಸದ್ದು ಭಕ್ತರಾಗೋದೇ ಆದರೆ ನೀವು ದೆವ್ವನ ಬಿಡಿಸಲೇಬೇಕು. ನೋಡಿರಿ ಹಾವುಗಳನ್ನು, ಚೇಳುಗಳನ್ನು. ಹಾವು ಮತ್ತು ಚೇಳನ್ನು ಯಾಕಪ್ಪ ಕೊಟ್ಟರು? ಹಾವು ಮತ್ತು ಚೇಳನ್ನ ಯಾಕಪ್ಪ ದೆವ್ವ ಕೊಲಿಸೋದು ಸ್ವಾಮಿ? ಹಾವುಗಳಿದ್ರೆ ಅದು ಮುಂದುಗಡೆ ಮುಂದೆ ಕೊಡ್ತದೆ, ಚೇಳು ಹಿಂದುಗಡೆ ಕೊಡ್ತದೆ. ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಆಗಬಾರ್ದು ಅಂತೇಳಿ ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ಕುಟುಂಬದವರು ನಿಮಗೆ ಮುಂದುಗಡೆಯಿಂದ ಕೊಡ್ತಾರೆ, ಹಿಂದುಗಡೆಯಿಂದ ಕೊಡ್ತಾರೆ. ನಿಜಾನ ಸುಳ್ಳ? ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ಕುಟುಂಬದವರು, ನಿಮ್ಮ ನೆಂಟರಿಷ್ಟೇ ನೀನು ಮುಂದಕ್ಕೆ ಅಭಿವೃದ್ಧಿ ಆಗ್ಬೋದು ತಗೊಂಡು ಮುಂದುಗಡೆಯಿಂದ ಹಾವು ಥರ ಕೊಟ್ಬಿಡ್ತಾರೆ, ತಿರುಗಿ ನೋಡಿದ್ರೆ ಹಿಂದುಗಡೆ ಚೇಳು ಥರ ಕೊಟ್ಬಿಡ್ತಾರೆ. ಹಾವು ಮುಂದುಗಡೆದ ಕೊಡ್ತದೆ, ಚೇಳು ಹಿಂದುಗಡೆದ ಕೊಡ್ತದೆ. ಅದಕ್ಕೆ ಹಾವು ಚೇಳು ಗೊಲಿಸಿರೋದು. ಇದ್ದಾರಮ್ಮ ನಿನ್ನ ಮನೆಯಲ್ಲಿ? ಇದ್ದಾರೆ ತಾನೆ? ಮುಂದುಗಡೆದ ಕುಕ್ಕೋರು ಇದ್ದಾರೆ. ಎಷ್ಟು ಚೆನ್ನಾಗಿದೆ ಮಗಳೇ ಹೇಳೋದು. ಅವರೇ ಕುಟ್ಕೋರು, ಅರ್ಥ ಮಾಡ್ಕೋ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋರು ಒಳ್ಳೆಯರಾಗ್ತಾರೆ. ಮತ್ತೆ 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 ಯೋಚನೆ ಮಾಡಿ. ನಮ್ಮ ಪಕ್ಕದಲ್ಲಿ ಮಗ್ಗಲಲ್ಲೇ ಮುಳ್ಳಿದೆ, ನಾವು ಊರಿನ ಹುಡ್ಕೋಬೇಕಾಗಿಲ್ಲ, ಮಗ್ಗಲಲ್ಲಿರೋ ಮುಳ್ಳನ್ನು ಮೊದಲು ನೋಡಿ. ಊರೆಲ್ಲ ಮುಳ್ಳು ಹುಡ್ಕೋಕೋಬೇಡಿ, ಫಸ್ಟ್ ಮಗ್ಗಲಲ್ಲಿರೋ ಮುಳ್ಳನ್ನು ತೆಗಿಬೇಕು. ಅಲ್ಲೆಲ್ಲೂಯ್ಯ. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲ ಅಂದರೆ ಏನರ್ಥ ಗೊತ್ತಾ? ಮಾಟ, ಕೂಟ, ಅಂತ್ರ, ತಂತ್ರ, ಮನೆಗೆ ಬಡತನ, ದರಿದ್ರ, ಹುಡುಕತನ, ಮೋಸ, ವಂಚನೆ, ಅನ್ಯಾಯ, ಹೊಟ್ಟೆಕಿಚ್ಚು, ಕೋಪ ಎಲ್ಲ ಇದೆ ನೋಡಿ. ಅದೆಲ್ಲದನ್ನು ನೀನು ತುಳಿದು ಹಾಕೋಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿ. ತುಳಿದು ಹಾಕಿ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. ಹಾಗಾದರೆ ನೀನು ಮಾಟ್ಲ ದಾಟ್ಕೊಂಡು ಹೋದ್ರೆ ನಿನಗೆ ಕೇಡು ಮಾಡೋದಿಲ್ಲ. ಮಂಗಳ, ನಿಮ್ಮ ಮನೆ ಪಕ್ಕ ದೆವ್ವ ಬಂದು ಒಂದು ಕೂಗಿದ್ರೆ ನಿನಗೆ ಏನಾಗೋದಿಲ್ಲ. ಅದಕ್ಕೊಂದು ಸಾಕ್ಷಿ. ಇದೇ ಚಂದಮ್ಮಜ್ಜಿದ ಮಗ ಮಹಾದೇವಣ್ಣ, ಗೊತ್ತಲ್ವಾ? ಆ ಕಥೆನೂ ಗೊತ್ತಲ್ವಾ? ಗೊತ್ತಿದ್ದಾನೆ, ಸಾಕು. ಇವರೆಲ್ಲ ಗೊತ್ತಿರೋರು ಇಲ್ಲಿದ್ದಾರೆ. ಅವ್ರ ಮನೆಯಲ್ಲಿ ದೆವ್ವ ಮನೆ ರೌಂಡ್ ಕಿರಿಸ್ತಾ ಇತ್ತು. ಇರ್ಲಿ ಅದು ಯಾರೋ ಒಬ್ರು ಕಿರಿಸ್ತಾ ಇತ್ತು. ಕಿರಿಸಿದ್ರೆ ನಮಗೆ ಫೋನ್ ಮಾಡಿದ್ರಪ್ಪ. ನಾ ಪ್ರಾರ್ಥನೆ ಮಾಡಿದ ತಕ್ಷಣ ಅಂಕಲ್ ನಮ್ಮ ಮನೆಯಿಂದ ಬಿಟ್ಟು 3ನೇ ಬೀದಿಗೆ ಹೋಗ್ತಾ ಇದ್ದರು. 3ನೇ ಬೀದಿಲಿ 6ನೇ ಬೀದಿಗೆ ಹೋಗಲಿ. ಈಗ ನಿನ್ನ ಮನೆಯಿಂದ ಹೋಯ್ತಾ?
ನೀನು 3ನೇ ಬೀದಿಗೆ ಯಾಕೆ ಹೋಗ್ತೀಯ? ನಿನ್ನ ಮನೆಯಿಂದ ನೀವು ಮೊದಲು ಕಸ ತೆಗೆದಾಕು. ಹಲೋ, 3ನೇ ಬೀದಿಯಲ್ಲ 6ನೇ ಬೀದಿಗೆ ಹೋಗಲಿ, ತಲೆ ಕೆಡಿಸ್ಕೊಬೇಡ. ನಿನ್ನ ಮನೆಯಿಂದ ಹೋಯ್ತಾ ಅಂತ ಕೇಳಿದೆ. ಮಾರನೇ ವಾರ ಬಂದ್ಬಿಟ್ಟು ಹೇಳಿದೆ, ನಿಮಗೆ ನಾಚಿಕೆ ಆಗೋದಿಲ್ಲ ಅಂತ ಕೇಳಿದೆ. ಯಾಕೆ ಅಂತ ಹೇಳಿದ್ರು, ನನಗೆ ಫೋನ್ ಮಾಡಿ ಅಲ್ಲ ಓಡಿಸೋದು, ನೀವೇ ಓಡಿಸ್ಬೇಕು ಅಂತೇಳಿ. ಇವತ್ತು ಅವ್ರ ಕುಟುಂಬದವ್ರಿಗೆ ಸೇವಕರಾಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಯಾವ ದೆವ್ವಕ್ಕೆ ಎದುರ್ತಿದ್ರೋ ಇವತ್ತು ಅವ್ರ ಕೈಯಿಂದ ದೆವ್ವ ಬಿಡಿಸೋಷ್ಟರ ಮಟ್ಟಿಗೆ ದೇವ್ರ ಶಕ್ತಿ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನಿಮ್ಮ ಕೈಯಲ್ಲಿ ಶಕ್ತಿ ಇದೆ, ನಿಮ್ಮ ಕೈಯಲ್ಲಿ ಬಲ ಇದೆ. ಸ್ವಾಮಿ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಅಧಿಕಾರ 3-4 ಸಲ ಆಯಿತು ವಾಕ್ಯದಲ್ಲಿ ಹೇಳ್ತಾರೆ. ಅದು ಯಾವುದು ಕೇಡು ಮಾಡೋದಿಲ್ಲ. ಅಧಿಕಾರ ಕೊಟ್ಟ ಮೇಲೆ ನೀವು ಅಧಿಕಾರ ತಗೊಳ್ಳೋದಿದ್ರೆ ಏನು ಪ್ರಯೋಜನ? ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಕೇಳಿಸ್ತಾ ಇಲ್ಲ? ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಸೀಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸೀಟ್ ಮೇಲೆ ಕೂರದೇ ಇದ್ರೆ ಏನಾಗುತ್ತೆ? ಅವ್ರನ್ನ ಕೆಳಗಡೆ ನಡೆಸ್ತಾರಲ್ವ? ಹಂಗೇ ನಿಮಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ, ಉಪಯೋಗಿಸ್ಕೊಳ್ರಪ್ಪ. ಯೋಚನೆ ಮಾಡ್ತಿದ್ದಾರೆ, ನಿಜವಾದ ದೆವ್ವ ಬಂದರೆ ನಾನು ಏನು ಮಾಡಲಿ? ಸ್ಟಾರ್ಟಿಂಗಲ್ಲೇ ಭಯ ಆಗುತ್ತೆ ಪ್ರಿಯರೇ. ನನಗೂ ಭಯ ಆಗಿತ್ತು. ನನ್ನ ಶರ್ಟ್ನ ಪ್ಯಾಂಟ್ರನ್ನ ಅರ್ಧ ಹಾಕಿತ್ತು ದೆವ್ವ. ಇದೇ 3 ವರ್ಷದ ಹಿಂದೆ. ಯೇಸು ನಾಮ ಹೇಳಿದ ತಕ್ಷಣ ಬಿಟ್ಟೋಗ್ತದೆ. ನಿಮ್ಮನ್ನು ಏನು ಮಾಡ್ಕೊಳಕ್ಕಾಗೋದಿಲ್ಲ. ನೀವು ಪ್ರಾರ್ಥನೆ ಮಾಡಿ ಅಷ್ಟೇ. ಏನಿದೆ ಗೊತ್ತಾ, ಜೋಸೆಫ್ ಅಂಕಲ್ ಏನು ಮಾಡಿದ್ರು, ತಾಯಿ ಮಗುಗೆ ಇಬ್ಬರಿಗೂ ದೆವ್ವ ಬಂದಿತ್ತು. ಜೋಸೆಫ್ ಅಂಕಲ್ ಪಾಪ ವಯಸ್ಸಾಗಿದೆ, ಅವರು ಆದಷ್ಟು ಅವರು ದೇವ್ರ ಸೇವೆನ ಮಾಡ್ತಾಯಿದ್ದಾರೆ. ಇದ್ದಕ್ಕಿದ್ದೇನೆ ಏನಾಯ್ತು, ಮಗನೇ ಇದ್ರು ನನ್ನ ಕೈ ಬಿಟ್ಬಿಟ್ರು. ಅವನ್ನ ಕಂಟ್ರೋಲ್ ಮಾಡಿದ್ರೆ ಮಗಳಿಗೆ ಬರ್ತಾಯಿದೆ, ಮಗಳು ಕಂಟ್ರೋಲ್ ಮಾಡಿ ಅವನು ಮಾಡ್ತಾಯಿದೆ. ನನಗೆ ಯಾಕಪ್ಪ ಹಿಂಗಾಗ್ತದೆ ಅಂತ ಯೋಚನೆ ಮಾಡಿದ್ರೆ, ನನಗೆ ಯಾಕತ್ತ ಆವತ್ತು ಸರಿಯಾಗಿ ಪ್ರಾರ್ಥನೆ ಮಾಡಿರಲಿಲ್ಲ ನಾನು. ಅದಕ್ಕೆ ನಾನು ಸಟ್ಟಲ್ಲಿ ಅರ್ಧ ಕೂತು ಕಾಣಮ್ಮ. ನನಗೇನೋ ಒಂಥರ ನಾಚಿಕೆ ಆಗೋಯ್ತು. ಕೊನೆಗೆ ಲಾಸ್ಟ್ ಏನು ಮಾಡಿದೆ, ಅಪ್ಪ ನಾನು ತಪ್ಪಾಗೋಯ್ತು ನೀವು ಕೇಳಿ ಪ್ರಾರ್ಥನೆ ಮಾಡೋದು 2 ಅಡ್ಗೋಯ್ತು. ಪ್ರಾರ್ಥನೆ ಮಾಡಿದ್ರೆ ನೀವು ದೆವ್ವ ಬಿಡ್ಸೋಕೆ ಹೋದರೆ ಸಡನ್ನಾಗಿ ನಿಮಗೆ ಅಟ್ಯಾಕ್ ಮಾಡಿಬಿಟ್ರೆ, ಅಪ್ಪ ನಂದೇನೋ ತಪ್ಪಿದ್ರೆ ಕ್ಷಮಿಸ್ಬಿಡಪ್ಪ, ಈ ದೆವ್ವನ ಓಡಿಸ್ಕೊಡೋದು ಕೇಳ್ಬಿಡಿ. ದೇವರು ಓಡಿಸ್ತಾರೆ. ಅಯ್ಯೋ ನಾ ಪ್ರಾರ್ಥನೆ ಮಾಡಿರಲ್ಲ, ಇವತ್ತು ಕೈ ಇಡೋದಿಲ್ಲ ಅಂತ ಹೋಗಬೇಡಿ. ತಕ್ಷಣ ಅವಳು ಸತ್ತೋಗ್ಬಿಡ್ತಾಳೆ, ಏನು ಮಾಡ್ತೀರಾ? ದೆವ್ವ ಬಂದು ಸತ್ತೇ ಹೋಗ್ಬಿಡ್ತಾಳೆ, ಏನು ಮಾಡ್ತೀರಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ಚಂದ್ರಶೇಖರ್ ಅಂಕಲ್ ಫೋನ್ ಮಾಡಿದಾಗ ನಾನು ಫೋನ್ ತೆಗೀಲಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಮನೆ ಪಕ್ಕದಲ್ಲಿ ಒಬ್ಬಳಿಗೆ ದೆವ್ವ ಹಿಡ್ದಿರ್ತದೆ, ನೀವು ನನಗೆ ಫೋನ್ ಮಾಡ್ತೀರಾ. ನಾನು ಅವತ್ತು ಫೋನ್ ತೆಗೆದಿರೋದಿಲ್ಲ, ಡ್ಯೂಟಿಲಿ ಅಲ್ಲೆಲ್ಲ ಇರ್ತೀನಿ. ನೀವು ನನ್ನ ಕಾಯ್ತಾ ಇದ್ದು ನಾನು ಫೋನ್ ತೆಗೆದ್ಬಿಟ್ಟು ಏನಮ್ಮ ಅಂತ ಕೇಳಿದ್ರೆ ಆ ಹುಡುಗಿ ಸತ್ತೋಗಿದ್ರೆ ಆ ಸಾವಿಗೆ ನೀವು ಕಾರಣ ಆಗಿರ್ತೀರ. ಯಾಕತ್ತ ಚಂದ್ರಶೇಖರ್ ಅಂಕಲ್ನ ಕಾಯಬೇಕು ಅಂತ ಬೈಬಲಲ್ಲಿ ಎಲ್ಲೂ ಬರೆದಿಲ್ಲ, ನಿಮ್ಮ ಪಾಸ್ಟ್ನ ಕಾಯಿರಿ ಅಂತ ಎಲ್ಲೂ ಬರೆದಿಲ್ಲ. ನೀವೇ ಅಧಿಕಾರ ತಗೊಂಡು ಬಿಡಿಸಿ ಅಂತ ಬರ್ದಿರೋದು. ನನ್ನ ಫೋನ್ ಸಿಗಲಿಲ್ಲ ಅಂತಾರೆ, ಯೇಸು ಸ್ವಾಮಿ ನಿಮ್ಮಲ್ಲಿದ್ದಾರೆ ತಾನೆ. ಚಂದ್ರಶೇಖರ್ ಅಂಕಲ್ ಉಪಯೋಗಿಸ್ಬೇಡಿ, ಯೇಸು ಸ್ವಾಮಿನ ಉಪಯೋಗಿಸಿ. ಯೇಸು ಸ್ವಾಮಿನ ಉಪಯೋಗಿಸಿ. ಯೇಸಪ್ಪ ನಿನ್ನ ನಾಮದಲ್ಲಿ ಈ ದೆವ್ವ ಬಿಟ್ಟು ತೊಲಗಲೇಬೇಕು ಸ್ವಾಮಿ, ನಾನು ನಂಬಿಕೆಯಿಂದ ಕೈ ಇಡ್ತಿದ್ದೀನಿ, ಯೇಸು ನಾಮದಲ್ಲಿ ಬಿಟ್ಟು ತೊಲಗು ಅಂತ ಹೇಳಿ. ಅದು ಹೋಗಲಿಲ್ಲ ಅಂತಾರೆ ಕೇಳಿ. ಅಲ್ಲಲ್ಲಿಯ ಯಾವುದು ಕೇಳು ನಿಮಗೆ ಮಾಡೋಕ್ಕಿಲ್ಲ. ಏನು ಯಾವ ಕೇಡು ಪ್ರೈಸ್ ಲಾರ್ಡ್. ಕೊನೆಯ ವಾಕ್ಯ ತಗೊಳ್ಳೋಣ, ನೋಡ್ಬೇಕು ಎಷ್ಟು ಜನ ಏನೆಲ್ಲ ಮಾಡ್ತೀರ ಅಂತ. ಕೊನೆಯ ವಾಕ್ಯ 20ನೇ ವಾಕ್ಯ 16-20. ರೋಮಪುರ 16-20. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿದಿರುವನು. ನಿಮ್ಮ ಕಾಲುಗಳ ಕೆಳಗಡೆ ಹಾಕ್ತಾರೆ. ಯಾರು ಕಾಲುಗಡೆ ಹಾಕ್ತಾರಪ್ಪ? ದೇವರ ಕಾಲುಗಳಿಗೆ. ನಮ್ಮ ಕಾಲುಗಡೆ ಅಲ್ಲಿ ಬರ್ತಿರೋದು. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲು ಕೆಳಗಡೆ ಹಾಕಿ ತುಳಿಸಿಬಿಡೋನು. ಯಾರು ಕಾಲುಗಡೆ ಹಾಕೋದು? ನಮ್ಮ ಕಾಲುಗಡೆ ಹಾಕ್ತಾರೆ ಕಣವ. ಶಾಂತಿದಾಯಕನಾದ ದೇವರು ಪ್ರಾರ್ಥನೆ ನಾವು ಮಾಡೋದು, ನಮ್ಮ ಕಾಲುಗಡೆಗೆ ಸೈತಾನ ಬೀಳೋದು ಮಾಡ್ತಾರೆ. ಇದೊಂದಿನ ಅರ್ಥ ಮಾಡ್ಕೊಳ್ಳಿ. ಶಾಂತಿದಾಯಕನ ದೇವರು ಸೈತಾನ ನಿಮ್ಮ ಕಾಲುಗಡೆ ಹಾಕ್ಬಿಟ್ಟು ಏನು ಮಾಡ್ತಾರೆ? ತುಳಿಯೋದಲ್ಲ, ತುಳಿಸಿ ಬಿಡೋದು. ಹಾಗಾದರೆ ಏನಂತಾರೆ? ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನ ನಮ್ಮ ಕಾಲುಗಡೆ ಹಾಕಿ ತುಳಿಸ್ಬಿಡ್ತಾರೆ. ಹಾಗಾದರೆ ಪ್ರಿಯರೇ, ಸೈತಾನನ ಕಾರ್ಯಗಳನ್ನು ನಮ್ಮ ಕಾಲುಗಡೆ ಹಾಕಿ ತುಳಿಸೋದು ಮಾತ್ರ ಅಲ್ಲ. ನಾನು ಕಾಲುಗಡೆ ಇಟ್ಕೊಳ್ಳೋದಿಲ್ಲ ಅವನ, ನಾನು ತುಳಿತಾ ಇರೋದಿಲ್ಲ, ತುಳಿದು ಬಿಡಿಸಾಕ್ಬಿಡ್ತೀನಿ ನಾನು. ಯಾಕತ್ತಾ ನನಗೆ ಇನ್ನೊಂದು ದೇವನ ತುಳಿಯೋಕ್ಕೆ ಜಾಗ ಬೇಕಲ್ಲ. ಅರ್ಥ ಆಗ್ತಿದೆಯಾ? ಇನ್ನೊಂದು ದೇವನ ಬಿಡಿಸೋ ಜಾಗ ಬೇಕಾ? ಕಾಲು ಕೆಳಗಡೆ ಇಟ್ಕೊಬಿಟ್ಟು ದೇವನ ತುಳಿದು ಹಾಕ್ಬಿಡಿ ಆ ಕಡೆಗೆ. ಈಗಲೂ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಧೈರ್ಯ ತಗೊಳ್ಳಿ. ಸೈತಾನನಿಗಾಗಲಿ ಸೈತಾನ ಶಕ್ತಿಗಳಿಗಾಗಲಿ ನಿಮ್ಮನ್ನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ.
ಸೈತಾನನನ್ನು ಓಡಿಸ್ಲಿಕ್ಕೆ ಯೇಸು ಸ್ವಾಮಿ ಇದ್ದಾರೆ, ಸೈತಾನನ ಕಾರ್ಯಗಳನ್ನು ಓಡಿಸ್ಲಿಕ್ಕೆ ನಾವಿದ್ದೀವಿ. ಅರ್ಥ ಆಗ್ತಿದೆಯಾ? ನಾವು ಅಂದರೆ ನಾನಲ್ಲ, ನಾವೆಲ್ಲರೂ, ನಮಗೆಲ್ಲರೂ ನಂಬಿಕೆ ಇರೋರು ಪೂರ್ತಿ ದೆವ್ವನ ಓಡಿಸ್ತಾರೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಅದಕ್ಕೆ ಕೊನೆ ವಾಕ್ಯ ಅದೇ ಒಂದನೇ ಯೋಹಾನ 3:8. ಓದ್ಬಿಡಪ್ಪ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿ. ಪಾಪ ಮಾಡೋನು ಸೈತಾನದಿಂದ ಹುಟ್ಟಿದಾನೆ, ಅದಕ್ಕೋಸ್ಕರ ಅವನು ಸೈತಾನ ಓಡಿಸೋಕ್ಕಾಗೋದಿಲ್ಲ ಅವನಿಗೆ, ಗೊತ್ತಾಯ್ತು? ಆದರೆ ನಾವು ಪಾಪನ ಏನು ಮಾಡ್ತೀವಿ, ದಿನಾ ದೇವ್ರ ಮುಂದೆ ಹೇಳಿ 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 ಪಾಪ ಬಿಡ್ತಾ ಬರ್ತಾ ಇದ್ದೀವಿ. ಪಾಪ ಬಿಡ್ತಾ ಬರ್ತಾ ಇರೋದಕ್ಕೆ ನಾವು ಸೈತಾನ ಅಡಗಿಸ್ಬೋದು, ಪಾಪ ಮಾಡೋವನಿಗೆ ಸೈತಾನ ಅಡಗಿಸೋಕ್ಕಾಗೋದಿಲ್ಲ. ಯಾಕತ್ತ ಈಗಲೂ ಕೂಡ ನಿಮ್ಮಲ್ಲಿ ಪಾಪ ಇಟ್ಕೊಂಡು ಯೇಸುನಾಮ ಹೇಳಿದ್ರೆ ದೆವ್ವ ಬಿಟ್ಟು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತಂದರೆ ನಿಮ್ಮಲ್ಲಿ ಇನ್ನೂ ಪಾಪ ಇದ್ದರೆ, ಅದೇ ನೀವು ಒಂದೊಂದೇ ಪಾಪ ಬಿಡ್ತಾ ಬನ್ನಿ, ಇನ್ನೂ ಪಾಪ ತುಂಬ ಇದೆ, ಆದರೆ ಒಂದೊಂದೇ ಬಿಡ್ತಾ ಬನ್ನಿ, ಗ್ಯಾರಂಟಿ ದೆವ್ವ ಓಡೋಗ್ತದೆ. 10 ಪಾಪದಲ್ಲಿ 1 ಪಾಪ ಬಿಟ್ಟಿದ್ದೀರಾ, ಆದರೂ ದೆವ್ವ ಓಡೋಗ್ತದೆ. ಪಾಪನೇ ಬಿಡದೇ ನೀವು ಹೋದರೆ ಗ್ಯಾರಂಟಿ ದೆವ್ವ ಓಡಲಿಕ್ಕಾಗಲ್ಲ. ನೆಕ್ಸ್ಟ್ ಹೋದಪ್ಪ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನ ಪ್ರತ್ಯಕ್ಷನಾದನು. ಹಾಗಾದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸೈತಾನನ ಕಾರ್ಯಗಳನ್ನ ನಾಶ ಮಾಡೋಕ್ಕೋಸ್ಕರನೇ ದೇವಕುಮಾರ ಪ್ರತ್ಯಕ್ಷ ಆಗಿರೋದು. ಹಾಗಾದ್ರೆ ನಿಮ್ಮ ಒಳಗಡೆ ದೇವಕುಮಾರ ಇದ್ದಾನ. ಆಗಲೇ 1 ಕೊರಿಂಥ 3:16 ಓದಿದ್ದೀರಾ, ನೀವೇ ದೇವರ ಆಲಯ ಅಂತೇಳಿ. ಆಗ ದೇವರು ನಿಮ್ಮ ಒಳಗಡೆ ಇದ್ದಾರೆ ತಾನೆ. ಸೈತಾನನ ಕಾರ್ಯವನ್ನು ಲಯ ಮಾಡೋದಕ್ಕೋಸ್ಕರ ನೀನು ತಾಯಿತ ಕಟ್ಟಕ್ಕೆ ಹೋಗಬೇಡ, ಅಂತರ ಕಟ್ಟಕ್ಕೆ ಹೋಗಬೇಡ, ಮಂತ್ರವಾದಿಗಳನ್ನ ಕರೆಸಬೇಡ. ನಿನ್ನ ಒಳಗಡೆನೆ ದೇವರಿದ್ದಾರೆ, ಆ ದೇವ್ರನ್ನ ಕೇಳ್ಕೊ. ಸ್ವಾಮಿ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಅಂತ ಕೇಳು, ಆ ದೆವ್ವ ಓಡೋಗ್ತದೆ. ಮಂತ್ರವಾದಿಗಳನ್ನ ಕರೆದು 30,000 40,000 ಕೊಟ್ಟು ಸಾಯ್ತಾರೆ. ಇದೇ ಈ ಅಮ್ಮನೇ ಕಡಿಮೆ ಆದರೆ ಎಷ್ಟು ಲಕ್ಷ ಖರ್ಚು ಮಾಡಿದ್ರಮ್ಮ? 3 ಲಕ್ಷ ಖರ್ಚು ಮಾಡಿದ್ರು. ನಮ್ಮ ಚರ್ಚಿಗೆ 3,000 ಆದರೂ ಕೊಟ್ಟಿದ್ದೀರಾ? ಜೋರಾಗಿ ಹೇಳಿ, ಜೋರಾಗಿ ಹೇಳಬೇಕು. 6 ತಿಂಗಳು ನೀವು ಸತ್ತೋಗ್ಬಿಡ್ತಾರೆ ಅಂತ ಹೇಳಿದ್ರು. ಇಡೀ ನಿಮಗೆಲ್ಲರೂ ಗೊತ್ತಿದೆ, ಇವ್ರ ಮನೆ ಪಕ್ಕದಲ್ಲಿ ಇರೋರೆಲ್ಲ ಇಲ್ಲೇ ಇದ್ದಾರೆ, ಆಯಿತಾ? ಸತ್ತೋಗ್ತಾರೆ, ಇನ್ನು 6 ತಿಂಗಳು ಸತ್ತೋಗ್ತಾರೆ ಅಂತಾರೆ. ಈ ಅಮ್ಮ ಓಡ್ಬೋದು, ನಾನು 6 ತಿಂಗಳು ಬದುಕೋದೆ ಅಂತ ಕಲ್ತಿದ್ರು. ನಾನು ಹೇಳಿದೆ 7ನೇ ತಿಂಗಳು ಊಟಕ್ಕೆ ನಿಮ್ಮ ಮನೆಗೆ ಬರ್ತೀನಿ ಅಂತೇಳಿ. ಹಾಗಲಿಯ ಈಗ ಅದು ಹೇಳ್ಬಿಟ್ಟು 2 ವರ್ಷದ ಮೇಲೆ ಆಗಿಲ್ಲಮ್ಮ, 1 ವರ್ಷದ ಮೇಲೆ ಆಗಿಲ್ಲ, 3 ವರ್ಷ ಆಗೋಯ್ತಂತೆ. ಅಪ್ಪ ನೋಡಿ, 3 ವರ್ಷ ಬದುಕ್ಬಿಟ್ರು, 6 ತಿಂಗಳು ಸಾಯ್ತಾರೆ ಅಂತ ಹೇಳಿದಕ್ಕೆ. ನೋಡಿ, 3 ಲಕ್ಷ ಖರ್ಚು ಮಾಡಿದ್ರು, ಸಭೆಗೆ 3,000 ಖರ್ಚು ಮಾಡಿದ್ದೀರಾ? ಮಾಡಿಲ್ಲ. ನನ್ನ ದೇವರು ಒಂದು ಹೇಳ್ತೀನಿ ಕೇಳಿ, ದುಡ್ಡಿಗೋಸ್ಕರ ವಾಸಿ ಮಾಡೋದಿಲ್ಲ, ಪುಕ್ಷಟೆ ವಾಸಿ ಮಾಡ್ತಾರೆ. ನೀವು ಯೇಸು ನಾಮ ಹೇಳಿದ್ರೆ ಸಾಕು, ಉಚಿತವಾಗಿ ಪಡೆದನ ಉಚಿತವಾಗಿ ಕೊಡಿದ್ದ ದೇವರ ವಾಕ್ಯನ ಮಾರಕ್ಕೆ ಹೋಗ್ಬಾರ್ದು, ದುಡ್ಡಿಗೋಸ್ಕರ ಮಾಡಕ್ಕೆ ಹೋಗ್ಬಾರ್ದು. ಇವತ್ತು ಏನು ಮಾಡ್ತಾರೆ ಮಂತ್ರವಾದಿಗಳು, ಒಂದು ದೆವ್ವ ಬಿಡಿಸ್ಬೇಕಾದ್ರೆ 10,000 20,000 ತಗೊಳ್ತಾರೆ. ಅದು ಏನು ಗೊತ್ತಾ, ಬೆತ್ತ ತಗೊಂಡು ತಾರಾಮಾರು ಹೊಡೆದೆಲ್ಲ ಹಾಕ್ಬಿಡ್ತಾರೆ. ಆದರೆ ಇಲ್ಲಿ ನಾವು ಹೊಡೆಯೋದಿಲ್ಲ, ಬಡಿಯೋದಿಲ್ಲ, ಏನು ಮಾಡೋದಿಲ್ಲ, ಯೇಸು ನಾಮ ಹೇಳಿದ ತಕ್ಷಣ ಬಿಟ್ಟುಬಿಡ್ತದೆ. ಹಾಲೆಲೂಯ. ಹಾಗಾದರೆ ಪ್ರಾರ್ಥನೆ ಮಾಡಿ. ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಒಳಗಡೆ ಒಂದೊಂದು ದೆವ್ವ ಇದೆ, ಗೊತ್ತಿಲ್ಲದಂಗೆ ಇದೆ ಒಂದೊಂದು ದೆವ್ವ. ಅದು ಕೋಪ ದೆವ್ವ ಆಗಿರ್ಬೋದು, ಜಗಳ ದೆವ್ವ ಆಗಿರ್ಬೋದು, ಕಿರಿಕಿರಿ ಮಾಡೋ ದೆವ್ವ ಆಗಿರ್ಬೋದು. ಕೆಲವೊಂದು ಜನ ನೋಡಿ ಮೂಲೆ ಕೂತ್ರೆ ಸುಮ್ಮನೆ ಒಬ್ಬರೇ ಆಳ್ತಾ ಇರ್ತಾರೆ, ಅದು ಕೂಡ ದೆವ್ವನೇ. ಇದನ್ನು ಮೊದಲು ಓಡಿಸಿ ಅಲ್ಲಿಂದ ಪ್ರಾರ್ಥನೆ ಮಾಡಿ. ನೀವು ಪಕ್ಕದ ಮನೆ ಕಾಲೇಜಲ್ಲಿ ಮಗಳ ಲಿಖಿತ, ನೀನು 1ನೇ ತರಬೇಡ ಹೇಳ್ತೀಯ, ಯೇಸು ನಾಮದಲ್ಲಿ ದೆವ್ವ ಬಿಟ್ಟೋಗಿ ನೀವು ಓಡಿಸ್ತೇ ಮಗಳೇ, ಸಾಕ್ಷಿ ದೇವ್ರು ಕೊಡ್ತಾರೆ. ಅಲ್ಲಿಯ ನೋಡ್ಕೋಬೇಕಾದ್ರೆ ಇವಳು 3-4 ಸಲ ದೇವ್ರು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇವಳು ಯಾವ ಕಾರ್ಯ ಕೊಡ್ತಾ ಇದ್ದಾರೆ, ದೇವರು ಶಕ್ತಿ ಕೊಡ್ತಾ ಇದ್ದಾರೆ. ಅಲ್ಲೆಲುಯ್ಯ. ಹಾಗಾದರೆ ನಾವು ಪ್ರಾರ್ಥನೆ ಮಾಡುವ. ಅಲ್ಲೆಲುಯ್ಯ. ನಮಗೆ ಅಧಿಕಾರ ಇದೆ, ನಮಗೆ ಅಧಿಕಾರ ಯೇಸು ನಾಮದಲ್ಲಿ ಇದೆ. ನಾವು ಸೋಲೋದು ಬೇಡ. ಆಮೇನ್. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ಸಹಾಯದಿಂದ ಸ್ವಾಮಿ ಅಪ್ಪ, ಇವತ್ತು ದೆವ್ವ, ಪೀಡೆ, ಪಿಸಾಚಿ, ಮಾಟ, ಅಂತ್ರ, ತಂತ್ರ ಎಲ್ಲ ಇದೆ ಸ್ವಾಮಿ, ನಿಜ. ಅದಕ್ಕೂ ಶಕ್ತಿ ಇದೆ ಸ್ವಾಮಿ. ಯಾಕೆಂದರೆ ಅದನ್ನು ನಂಬುದವರಿಗೆ ಮಾತ್ರ ಅದು ತನ್ನ ಮಹಿಮೆಯನ್ನು ತೋರಿಸುತ್ತವೆ. ಆದರೆ ದೇವ್ರ ಮಕ್ಕಳು ನಾವು ನಂಬೋದಿಲ್ಲ ಸ್ವಾಮಿ. ಅಪ್ಪ ಯೇಸುವೆ, ಈ ಸಮಯದಲ್ಲಿ ಕರ್ತನೇ ನಮ್ಮನ್ನು ಕಾಪಾಡಪ್ಪ. ನಮ್ಮ ವಿರುದ್ಧ ಬರ್ತಕ್ಕಂಥ ಎಲ್ಲ ಅಂಧಕಾರ ಶಕ್ತಿಗಳ, ದುಷ್ಟಶಕ್ತಿಗಳ ಮೇಲೆ ನಿನ್ನ ಅಧಿಕಾರ ಕೊಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ನಾಮದಲ್ಲಿ ಜಯವಿದೆ ಸ್ವಾಮಿ, ನಿನ್ನ ನಾಮದಲ್ಲಿ ಬಲವಿದೆ ಸ್ವಾಮಿ, ನಿನ್ನ ನಾಮದಲ್ಲಿ ಮಾಟ, ಮಂತ್ರ, ಕೂಟ, ಅಂತರದ ಶಕ್ತಿಗಳನ್ನ ಓಡಿಸಿದ ಶಕ್ತಿ ಕೊಡಪ್ಪ. ಅವೆಲ್ಲವೂ ನಂಬುವವರಿಗೆ ಮಾತ್ರ ಸ್ವಾಮಿ. ಆದರೆ ನಾವು ಅಂತರನ್ನ ನಂಬೋದಿಲ್ಲ ಸ್ವಾಮಿ. ನಾವು ಯೇಸು ಸ್ವಾಮಿ ನಾಮನ ನಂಬುತ್ತೀವಿ ಸ್ವಾಮಿ. ಲೋಕದಲ್ಲಿ ಅಂಧಕಾರ ಶಕ್ತಿ ಅಡಗಿಸ್ತೀವಿ ಸ್ವಾಮಿ. ನೀನು ಕಾರ್ಯ ಮಾಡಪ್ಪ. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿಯಿಂದ ತುಂಬಿಸು ಸ್ವಾಮಿ. ನೀನು ಮಾಡೋದ ಕಾರ್ಯಕ್ಕಾಗಿ ಶತ್ರಪ್ಪ. ಅಪ್ಪ, ನಾನು ಮಾತು ಕೊಟ್ಟ ಪ್ರಕಾರ ಸ್ವಾಮಿ, ಏಪ್ರಿಲ್ 1ನೇ ತಾರೀಕು ಒಳಗಡೆ ನನ್ನ ಕೈಯಿಂದ ದೆವ್ವ ಬಿಟ್ಟು ಹೋಗೋದು ಶಕ್ತಿ ಕೊಡಪ್ಪ.
ಕೇಳಿ ಬಾಯಿ ಬಿಟ್ಟು ಕೇಳಿ, ಶಕ್ತಿ ಕೊಡಪ್ಪ ಸ್ತೋತ್ರ. ಅಪ್ಪ ಯೇಸುವೇ, ನಾನು ನನ್ನ ಊರಲ್ಲಿರೋ ದೇವ, ನನ್ನ ಮನೆಯಲ್ಲಿರೋ ದೇವ, ನನ್ನ ಅಕ್ಕಪಕ್ಕದಲ್ಲಿರೋ ದೇವಗಳನ್ನ ನಾನು ಓಡಿಸಿದ ಶಕ್ತಿ ಕೊಡಪ್ಪ. ನಿನ್ನ ನಾಮದ ಮಹಿಮೆಗಾಗಿ ನಾನು ಉಪಯೋಗಿಸು ಸ್ವಾಮಿ. ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ನಂಬಿಕೆಯಿಂದ ನೀವು ಮಾಡಿದ್ರೆ ನೀನು ಕಣ್ಣನ್ನು ನೀನು ತೆಗೆದಾಕ್ಬೋದು. ಇಲ್ಲಿ ಆಮೇಲೆ ಈಗ ನಾವು ಊಟದ ಭಾಗಕ್ಕೋಸ್ಕರ ಪ್ರಾರ್ಥನೆ ಮಾಡೋ, ಹಾಗೇನೆ ದೇವ್ರ ನಾಮದ ಮಹಿಮೆಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ದೇವ್ರ ಕೃಪೆಯಿಂದ ತುಂಬಿಸಲಿ. ಆಮೇಲೆ ನಿನ್ನ ಪಾದದಲ್ಲಿ ಮೊಣಕಾಲೂರಿ, ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ, ಆರಾಧನೆ ಆರಾಧನೆ ಆತ್ಮಸ್ವರೂಪನೇ, ನಿನ್ನ ಸಿಲುಬೆಯ ಧರಿಸಿ, ನಿನ್ನ ಸಿಲುಬೆಯ ಧರಿಸಿ. ಒಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ.